ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಉಷ್ಣೀತಾ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ಮೋಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಗಮಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರಭುರಜಂತಮಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವನ್ ಪುತ್ರೇತಿ ತನ್ಮಯತಯಾ ತರವೋಪಿ ನೀದು तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತ ಸಪ್ತಾಹ ಸತ್ರದ ದ್ವಿತೀಯ ದಿನದ ಕಥಾಶ್ರವಣ ಯಥಾಶಕ್ತಿ ನಡೆಸೋಣ. ನಿನ್ನೆಯ ದಿವಸ ಮಂಗಳ ಶ್ಲೋಕದ ಆರಂಭ ಮಾಡಿದ್ದೇವೆ. ಭಗವಂತ ಸತ್ಯ, ಅವನು ಪೂರ್ಣ, ಆದ್ದರಿಂದಲೇ ಎಲ್ಲರಿಗಿಂತ ಭಿನ್ನ. ಪರಂ ಸತ್ಯಂ ಧೀಮಹಿ, ನಾನೊಬ್ಬ ಧ್ಯಾನ ಮಾಡುವುದಲ್ಲ, ಎಲ್ಲರೂ ಒಟ್ಟು ಸೇರಿ ಧ್ಯಾನ ಮಾಡೋಣ ಅಂತ ಗಾಯತ್ರಿಯ ಶಬ್ದ ಇದೆ. ಗಾಯತ್ರಿಯ ಶಬ್ದ ಅಂದರೆ ಲೋಕದಲ್ಲಿ ಧೀಮಹಿ ಅಂತ ಶಬ್ದ ಇಲ್ಲ, ಲೋಕದಲ್ಲಿ ಧ್ಯಾಯೇಮ ಅನ್ನುವ ಶಬ್ದ ಇರುವುದು. ವೈದಿಕವಾದ ಶಬ್ದ ಧೀಮಹಿ ಅನ್ನುವುದು. ಆ ಶಬ್ದವನ್ನು ಬಳಸುವುದರ ಮೂಲಕ ಈ ಭಾಗವತ ಅನ್ನುವ ಗ್ರಂಥ ಅದು ಗಾಯತ್ರಿ ಭಾಷ್ಯ ಅನ್ನುವುದನ್ನು ಅಭಿವ್ಯಕ್ತಿ ಮಾಡ್ತಾ ಇದ್ದಾರೆ ವೇದವ್ಯಾಸರು. ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬಂಧಿತ. ಇದು ಗಾಯತ್ರಿಗೊಂದು ಭಾಷ್ಯ ಇದ್ದ ಹಾಗೆ. ಗಾಯತ್ರಿಗೂ ಈ 18,000 ಗ್ರಂಥವುಳ್ಳಂತಹ ಭಾಗವತಕ್ಕೂ ಏನು ನಿಕಟ ಸಂಬಂಧ ಅಂದರೆ, ಗಾಯತ್ರಿ ಮಂತ್ರದಲ್ಲಿ 10 ಶಬ್ದಗಳಿರುವುದು. ದಶಶಬ್ದ, ದಶಪದ ಅಂತ ಬೇಕಾದರೆ ಕರಿಮಾಡಿ. ಮೊದಲನೆಯದ್ದು ತತ್ ಅಂತ ಒಂದು ಪದ, ಕೊನೆಯದ್ದು ಪ್ರಚೋದಯಾತ್ ಅಂತ ಹೇಳುವ ಪದ. ಇದರ ಮಧ್ಯದಲ್ಲಿ ಮತ್ತೆ 8 ಪದಗಳು, ಒಟ್ಟು 10 ಪದಗಳು ಸೇರಿ ಗಾಯತ್ರಿ ಮಂತ್ರ ಆಗುತ್ತೆ. ಆ 10 ಪದಗಳು ಭಗವಂತನ 10 ಅವತಾರಗಳನ್ನು ಹೇಳುವಂಥದ್ದು. ವಸ್ತುತಃ ಭಗವಂತನಿಗೆ 10 ಅವತಾರ ಅಲ್ಲ, ಭಾಗವತವೇ 22 ಅವತಾರಗಳ ವರ್ಣನೆ ಮಾಡ್ತದೆ. ಆ 22ನ್ನು ಮೀರಿಯೂ ಮತ್ತೆ ತಾಪಸ ಅನ್ನುವ ಅವತಾರ, ಹಂಸ ಅನ್ನುವ ಅವತಾರದ ಉಲ್ಲೇಖ ಬರ್ತದೆ ಭಾಗವತದಲ್ಲಿ. 10 ಅವತಾರ ಅನ್ನೋದು ಈಗಿನ ಮನ್ವಂತರಕ್ಕೆ ಸಂಬಂಧಪಟ್ಟದ್ದು. ಸದ್ಯ ನಾವಿರುವ ಮನ್ವಂತರ ಯಾವುದು? 7ನೇದ್ದಾದ ವೈವಸ್ವತ ಮನ್ವಂತರ. ಇದಕ್ಕಿಂತ ಹಿಂದೆ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ 6 ಮನ್ವಂತರ ಕಳೆದಿದೆ. ಈ ಮನ್ವಂತರಗಳಲ್ಲೂ ಅನೇಕ ಬಾರಿ ಅನೇಕ ಅವತಾರಗಳು ಘಟಿಸಿದ್ದಾವೆ. ಆದರೆ ಚಾಕ್ಷುಷ ದಾಟಿ ವೈವಸ್ವತ ಆರಂಭ ಆಗುವ ಹೊತ್ತಿಗೆ ಯಾವ ಅವತಾರಗಳಾಗಿದ್ದಾವೆ ಆ ಅವತಾರಗಳನ್ನು ನಾವು ಇವತ್ತು ದಶಾವತಾರ ಅಂತ ಕರೆಯುವುದು. ಅಂದರೆ ಈ ಮನ್ವಂತರಕ್ಕೆ ಸಂಬಂಧಪಟ್ಟ ಅವತಾರಗಳು ಅಂತ. ಇದಕ್ಕಿಂತ ಹಿಂದಿನ ಅವತಾರಗಳನ್ನೆಲ್ಲ ಸೇರಿಸಿ ಇನ್ನು ಈ ಮನ್ವಂತರದಲ್ಲಿ ಆಗಲಿರುವ ಕೆಲವು ಅವತಾರಗಳನ್ನು ಸೇರಿಸಿದರೆ ಆವಾಗ ಅವತಾರ 10 ಅಲ್ಲ, 10 ಅನ್ನುವುದು ಸಿಕ್ಕಾಬಟ್ಟೆ ಅಂತ ಅರ್ಥ. ದಶ ಅನ್ನುವುದಕ್ಕೆ ದಶೇತಿ ಪೂರ್ಣಮುದ್ದಿಷ್ಟಂ. ಹಾಗಾದರೆ ಇಲ್ಲಿ ಉದ್ದಿಷ್ಟವಾದ ದಶಾವತಾರಗಳಲ್ಲಿ ಇವತ್ತು ಪ್ರಸಿದ್ಧವಾಗಿ
ದಶಾವತಾರ ಅನ್ನೋದು ನಮ್ಮ ಅನುಸಂಧಾನಕ್ಕೆ ಸಂಬಂಧಪಟ್ಟದ್ದು. ಆ ಅವತಾರಗಳನ್ನು ಉಲ್ಲೇಖ ಮಾಡುವ, ಅದರ ಒಂದು ಗುಣಗಾನವನ್ನು ಮಾಡುವ 10 ಶಬ್ದಗಳೇ ಗಾಯತ್ರಿಯ ಶಬ್ದ. ಮೊದಲನೇದು ತತು ಅಂತ ಹೇಳಿದರೆ ಅದು ಮತ್ಸ್ಯಾವತಾರವನ್ನು ಹೇಳ್ತದೆ. ಪ್ರಚೋದಯಾತು ಅಂತ ಹೇಳಿದರೆ ಅದು ಕೊನೆಯದ್ದಾದ ಕಲ್ಕಿ ಅವತಾರವನ್ನು ಹೇಳ್ತದೆ. ಯಾಕಂದರೆ ತತು ಅನ್ನುವುದಕ್ಕೆ ಅರ್ಥ ಏನು? ಸುಜ್ಞಾನ ಅಂದರೆ ಹೇಳ್ತೀವಿ. ತತು ಅಂದರೆ ಏನು? ಸುಗುಣೇಂದ್ರ ಹೇಳ್ತೀವಿ. THAT ಅಲ್ವಾ ತತ್ ಅಂತ ಬರೆಯೋದು. THAT ತತ್. ತತ್ ಅಂದರೆ ಏನು ಅಂತ. ಆದರೆ ಇಂಗ್ಲೀಷ್ನವರು THAT ತತ್ ಅಂತ ಓದ್ತಾರೆ, ದಟ್ ಅಂತ ಓದ್ತಾರೆ. ದಟ್ ಅಂತ ಬರೆಯೋದು ತತ್ ಅಂತಲೇ, ದಟ್ ಅಂತ ಓದೋದು. ತತ್ ದಟ್ ಅಂದರೆ ಅದು ಅಂತಲ್ವಾ, ತತ್ ಅಂದರೆ ಅದು ಅಂತ ಅರ್ಥ. ತತ್ ಅಂದರೆ ಅದು ಅಂತಲೇ ಅರ್ಥ. ಅಂದರೆ ಸಂಸ್ಕೃತವನ್ನೇ ಅವರು ಬರೆದದ್ದು, ಓದಿದ್ದು ಮಾತ್ರ ಬೇರೆ ಥರ. ಆದರೆ ಸಂಸ್ಕೃತ ಅದು ಅಂತ ಯಾವುದನ್ನು ಕರೀತದೆ ಅಂತ ಹೇಳಿದರೆ ವಿಸ್ತೃತವಾದದ್ದನ್ನು ಅದು ಅಂತ ಕರೀತಾರೆ. ತುಂಬ ಅಲ್ಲಿ ತನಕ ಇರಬೇಕು, ಅದು ಅಂತ ಕರೀತಾರೆ. ಆದರೆ ಸಂಸ್ಕೃತದಲ್ಲಿ ತತ್, ತತ, ವಿತತ ಅಂತ ಹೇಳಿದರೆ ವ್ಯಾಪ್ತವಾದದ್ದು, ವಿಸ್ತೃತವಾದದ್ದು, ದೊಡ್ಡದಾದದ್ದು ಅಂತ ಅರ್ಥ. ಹಾಗಾದರೆ ತತ್ ಅಂದರೆ ದೊಡ್ಡದು. ವಸ್ತುತಃ ಮತ್ಸ್ಯರೂಪ ಆರಂಭದಲ್ಲಿ ಇಷ್ಟೇ ಇತ್ತಂತೆ. ಇವನು ಅರ್ಘ್ಯ ಕೊಡುವುದಕ್ಕೆ ಹೋಗಿದ್ದ, ಸತ್ಯವ್ರತ ಅಂತ ಒಬ್ಬ ರಾಜ. ಆತ ಅರ್ಘ್ಯ ಕೊಡುವುದಕ್ಕೋಸ್ಕರ ನೀರು ಎತ್ತಿದ ಕೈಯಲ್ಲಿ. ಎತ್ತಿದ ನೀರಿನಲ್ಲಿ ಒಂದು ಮೀನು ಕಾಣಿಸಿತು. ಆದರೆ ನೀರಲ್ಲ, ನೀರಿನಲ್ಲಿ ಮೀನಿದ್ರೆ ಏನು ತೊಂದರೆ? ಹಾಗೆ ಗಾಯತ್ರಿ ಮಂತ್ರ ಹೇಳಿ ಅರ್ಘ್ಯವನ್ನು ಹೀಗೆ ಬಿಡಬೇಕು. ಬಿಡ್ಲಿಕ್ಕೆ ಹೊರಟಾಗ ಆ ಮೀನು ಹೇಳಿತು, ನನ್ನನ್ನು ಕೆಳಗೆ ಹಾಕಬೇಡ, ದೊಡ್ಡ ಮೀನು ನುಂಗಿ ಹಾಕ್ತದೆ ಅಂತ. ಚಿಕ್ಕ ಮೀನನ್ನು ದೊಡ್ಡ ಮೀನು ನುಂಗ್ತದೆ, ನನ್ನನ್ನು ಕೆಳಗೆ ಹಾಕಬೇಡ ಅಂತ ಹೇಳಿ. ಆಗ ಈ ರಾಜ ಏನು ಮಾಡಿದ? ಆಶ್ಚರ್ಯ ಆಯಿತು ಅವನಿಗೆ. ಫಳಫಳ ಅಂತ ಹೊಳೆಯುವ ಬಂಗಾರದ ಮೀನು ಬೇರೆ, ಆ ಮೀನು ಬಾಯಿ ಮನುಷ್ಯ ಮಾತಾಡಿದ ಹಾಗೆ ಬಾಯಿಯಲ್ಲಿ ಮಾತಾಡ್ತಾ ಇದೆ. ಮಾತಾಡಬೇಕಾದ್ರೆ ನಾಲಿಗೆ ಬೇಕು, ಮೀನಿಗೆ ನಾಲಿಗೆ ಇಲ್ಲ. ನಾಲಿಗೆ ಇಲ್ಲದ ಬೊಕ್ಕು ಬಾಯಿಯಲ್ಲಿ ಅದು ಮನುಷ್ಯನ ಹಾಗೆ ಮಾತಾಡ್ತಾ ಉಂಟು. ಭಾರಿ ಆಶ್ಚರ್ಯ ಆಯಿತು ರಾಜನಿಗೆ. ಆಶ್ಚರ್ಯವಾಗಿ ಆ ಮೀನನ್ನು ಗಟ್ಟಿ ಹಿಡ್ಕೊಂಡು ತಮ್ಮದೊಂದು ಸ್ನಾನಕ್ಕೆ ಹೋಗುವಾಗ ಒಂದು ಪಾತ್ರೆ ತಗೊಂಡು ಹೋಗ್ತಾರಲ್ವ, ಕಮಂಡಲು, ಆ ಕಮಂಡಲಿನ ಒಳಗೆ ಹಾಕಿಕೊಂಡು ಮನೆಗೆ ಕರ್ಕೊಂಡು ಮನೆಯ ಹೆಂಡತಿ ಮಕ್ಕಳಿಗೆಲ್ಲ ತೋರಿಸಬೇಕು, ಮೀನು ಮಾತಾಡ್ತದೆ ಅದ್ಭುತ ಅಂತ ತೋರಿಸಬೇಕು ಅಂತ ಕರ್ಕೊಂಡು ಬಂದರೆ ಇವನು ಅದನ್ನು ತೋರಿಸುವುದಕ್ಕಿಂತ ಮುಂಚೆ ಅದು ಇವನ ಹತ್ರ ಮಾತಾಡಿತ್ತು. ನನ್ನನ್ನು ಬೇಗ ಪಾತ್ರೆಯಿಂದ ತೆಗಿ, ಬೇರೆ ದೊಡ್ಡ ಪಾತ್ರೆಗೆ ಹಾಕು ಅಂತ ಹೇಳ್ತದೆ. ಚಿಕ್ಕದಾಯ್ತು ನನಗೆ, ಇದರಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಅಂತ. ತತ್ ಅಂದರೆ ಹಾಗೆ ವಿತತ ದೊಡ್ಡದಾಗುವುದು. ಇವತ್ತೆಕ್ಕೂ ದೊಡ್ಡ ಹಂಡೆಯಲ್ಲೇ ಹಾಕಿದ ಮನೆಯಲ್ಲಿ. ಹಂಡೆಯಲ್ಲಿ ಹಾಕಿದರೆ ಎಲ್ಲ ಮಕ್ಕಳು ಬಂದು ಮಾತಾಡಿಸೋದು ಮೀನಿನ ಹತ್ರ. ಅದು ಸುಮ್ಮನೆ ಧ್ಯಾನ ಮಾಡ್ತಾ ಕೂತ್ಕೊಳ್ತದೆ. ಸುಮ್ಮನೆ ಮಾತಾಡಿಸಿದರೆ ಮಾತಾಡೋದೇ ಇಲ್ಲ ಮೀನು. ಆಮೇಲೆ ಅದಕ್ಕೆ ಕೈ ಮುಗಿದು ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿದರೆ ನಮಸ್ಕಾರ, ಅದು ಮಾತಾಡ್ತದೆ. ಆ ಮೀನಿನಲ್ಲಿ ಆಮೇಲೆ ಮರುದಿವಸ ಬೆಳಗ್ಗೆ ಹೇಳ್ತದೆ, ನನಗೆ ಇದು ಜಾಗ ಸಾಕಾಗ್ತಾ ಇಲ್ಲ, ದೊಡ್ಡದರಲ್ಲಿ ಹಾಕುದು. ಅದಕ್ಕಿಂತ ದೊಡ್ಡ ಪಾತ್ರೆಯಲ್ಲಿ ಹಾಕಿದರೆ ಮಧ್ಯಾಹ್ನದ ಹೊತ್ತಿಗೆ ಆ ಪಾತ್ರೆ ಭರ್ತಿ ಆಯಿತು. ಮೀನು ಏನು ಬೆಳೀತಾ ಇದೆ. ಕೊನೆಗೆ ಬಾವಿಯಲ್ಲಿ ಹಾಕಬೇಕಾಯಿತು, ಕೊನೆಗೆ ಸರೋವರದಲ್ಲಿ ಹಾಕಬೇಕಾಯಿತು, ಆಮೇಲೆ ನದಿಯಲ್ಲಿ ಬಿಡಬೇಕಾಯಿತು. ನದಿಯೂ ಸಾಕಾಗಲಿಲ್ಲ, ಸಾಗರದಲ್ಲಿ ಬಿಟ್ಟು, ಸಾಗರವೂ ಸಾಕಾಗಲಿಲ್ಲ. ಕೊನೆಗೆ ಪ್ರಳಯಾಂಬುದಿಯಲ್ಲಿ ಓಡಾಡಿದಂತಹ ಮೀನುಗಳು. ಅದಕ್ಕೆ ತತ ಅಂತ ಕರೀತು. ತತ ಅಂದರೆ ತನ್ನ ವಿಸ್ತಾರವಾಗ್ತಾ ಹೋಗುದು. ಅಂದರೆ ತತ್ ಅಂತ ಹೇಳಿದರೆ ಯಾವುದನ್ನು ಅನುಸಂಧಾನ ಮಾಡಬೇಕು? ಮತ್ಸ್ಯರೂಪಿ ಪರಮಾತ್ಮನನ್ನು ಅನುಸಂಧಾನ ಮಾಡಬೇಕು. ಪ್ರಳಯ ಸಾಗರದಲ್ಲಿ ಒಂದು ದೊಡ್ಡ ದೋಣಿ ಬಂತಂತೆ. ಆ ದೋಣಿಯಲ್ಲಿ ನಮ್ಮ ಈ ಸತ್ಯವ್ರತ ರಾಜನೇ ಮುಂದಿನ ವೈವಸ್ವತ ಮನು, ಅವನು ಆ ದೋಣಿಯಲ್ಲಿದ್ದಾನೆ. ದೋಣಿಯಲ್ಲಿ ಎಲ್ಲ ಬೀಜಗಳನ್ನು ಮುಂದಿನ ಈ ಪ್ರಳಯದ ನಂತರದ ಮನ್ವಂತರ ಪ್ರಳಯ ಅಂತ ಅದಕ್ಕೆ ಹೆಸರು. ಚಾಕ್ಷುಷದ ಕೊನೆಯಲ್ಲಿ ನಡೆದ ಪ್ರಳಯ. ಅದರಲ್ಲಿ ಬೀಜಗಳನ್ನೆಲ್ಲ ಹಾಕಿಕೊಂಡು, ಉತ್ತಮವಾದ ಬೀಜಗಳನ್ನು ಹಾಕಿ ಸಪ್ತಋಷಿಗಳನ್ನು ರಥದಲ್ಲಿ ಕೂಡಿಸಿಕೊಂಡು ಹೋದರೆ ದೊಡ್ಡ ಗಾಳಿಗೆ ಆ ಪ್ರಳಯ ಸಾಗರದಲ್ಲಿ ದೋಣಿ ಮುಳುಗುವುದಕ್ಕೆ ಶುರುವಾಯಿತು. ಆಗ ಒಂದು ಮೀನು ಕಾಣಿಸಿತು ಅವನಿಗೆ. ಮೀನು ಹೇಗಿದೆ? ಆ ಮೀನಿಗೆ ಒಂದು ಕೋಡಿದೆ. ನೋಡಿದ್ದೀರಾ ಮೀನಿಗೆ ಕೋಡಿರುವುದು? ಮೀನಿಗೆ ಇದ್ದರೆ 2 ಕೋಡಿ ಇರಬೇಕು, ಇದಕ್ಕೆ ಒಂದೇ ಕೋಡು. ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಈ ಮೀನನ್ನು ನೈಕಶೃಂಗ ಅಂತ ಕರೆದಿದ್ದಾರೆ. ನೈಕಶೃಂಗ ಅಂದರೆ ಇದು ಏಕಶೃಂಗ, ಒಂದು ಕೋಡು. ನೈಕಶೃಂಗ ಅಂದರೆ ಅಂದರೆ ವಿಲಕ್ಷಣ ಅಂತ ಅರ್ಥ. ವಿಲಕ್ಷಣವಾದ ಏಕಶೃಂಗ ಉಳ್ಳದ್ದಾದ್ದರಿಂದ ಅದನ್ನು ನೈಕಶೃಂಗ ಅಂತ ಕರೆಯುತ್ತೆ. ಒಂದು ಕೋಡು ಅಂತ ಲೋಕದಲ್ಲಿ ಇಲ್ಲವೇ ಇಲ್ಲ. ಆ ಓನಿಡ ಅಂತ ಒಂದಿರುತ್ತೆ, ಅದಕ್ಕೆ ಒಂದು ಕೋಡು ಇರ್ತದೆ. ಹಾಗೆ ಇಲ್ಲಿ ಒಂದು ಕೋಡು, ವಿಲಕ್ಷಣವಾದ ಕೋಡು ಆದ್ದರಿಂದ ನೈಕಶೃಂಗ ಅಂದರೆ ಈ ಮತ್ಸ್ಯರೂಪಿಯಾದ ಪರಮಾತ್ಮ. ಅವನ ಕೋಡಿಗೆ ಈ ದೊಡ್ಡ ದೋಣಿಯನ್ನು ಹಗ್ಗದಲ್ಲಿ ಕಟ್ಟಿ ಅವನು ಎಳ್ಕೊಂಡು ಇಡೀ ಮನ್ವಂತರ ಪ್ರಳಯ ಮುಗಿಯುವಲ್ಲಿಯ ತನಕ ಈ ದೋಣಿಯನ್ನು ಸಂರಕ್ಷಣೆ ಮಾಡಿ ಕೊನೆಗೆ
ಆ ಗಾಳಿ ನೀರು ಎಲ್ಲ ಶಾಂತವಾಗುವ ಹೊತ್ತಿಗೆ ಈ ದೋಣಿಯನ್ನು ದಡ ಸೇರಿಸಿ ಬಿಟ್ಟಂತೆ ಭಗವಂತ. ಆ ಹೊತ್ತಿಗೆ ಆ ಮೀನಿನ ಜೊತೆಗೆ ಈ ಸತ್ಯವ್ರತನಿಗೆ ಭಾರಿ ಸಂಭಾಷಣೆ, ಭಾರಿ ವಿಚಾರ, ಧರ್ಮ ಚಿಂತನೆ. ಪುರುಸೊತ್ತಲ್ವ, ಪ್ರಳಯ ಕಾಲ ಅಂದರೆ ಪುರುಸೊತ್ತು. ರಾತ್ರಿ ಎಲ್ಲರೂ ಮಲ್ಕೊಂಡ ಮೇಲೆ ಅಪ್ಪ ಅಮ್ಮನಿಗೆ ಪುರುಸೊತ್ತಲ್ವ, ಸಿಕ್ಕಾಪಟ್ಟೆ ಮಾತಾಡ್ಲಿಕ್ಕೆ ಆಗ್ತದೆ. ಧರ್ಮ ವಿಚಾರ ಇಲ್ಲ, ಗಲಾಟೆ ಯಾರಿಗೂ ಇರುವುದಿಲ್ಲ. ಹಾಗೆ ಪ್ರಳಯ ಕಾಲದಲ್ಲಿ ಎಲ್ಲರೂ ಹೊಟ್ಟೆಯಲ್ಲಿ ಮಲ್ಕೊಂಡದ್ರಿಂದ ಶಾಂತವಾಗಿ ತತ್ವಚಿಂತನೆ ನಡೆಯಿತು. ಆಗ ಮೀನು ಉತ್ತರ ಕೊಡೋದು, ಈತ ಪ್ರಶ್ನಿಸುವುದು. ಇದಕ್ಕೇನು ಹೆಸರು? ಮತ್ಸ್ಯ ಪುರಾಣ ಅಂತ ಹೆಸರು. ಮತ್ಸ್ಯ ಈ ಸತ್ಯವ್ರತನಿಗೆ ಧರ್ಮದ ಬಗ್ಗೆ ಉಪದೇಶ ಮಾಡಿರತಕ್ಕಂತಹ ಅನೇಕ ತತ್ವಗಳನ್ನು, ಅನೇಕ ಇತಿಹಾಸಗಳನ್ನು ಹೇಳಿರತಕ್ಕಂತಹ ಪುರಾಣಕ್ಕೆ, ಮತ್ಸ್ಯೋಪದೇಶಕ್ಕೆ ಮತ್ಸ್ಯ ಪುರಾಣ ಅಂತ ಹೆಸರು. ಆ ಮತ್ಸ್ಯ ಪುರಾಣದ ತನಕ ಏನು ಮತ್ಸ್ಯರೂಪಿ ಪರಮಾತ್ಮ ಅವೊಂದು ಕೆಲಸ ಏನು ಅಂದರೆ ತತ ಹಿಂದಿದ್ದನ್ನು ಮುಂದಿದ್ದಕ್ಕೆ ಉಳಿಸಿಕೊಡುವುದು, ಬೀಜವನ್ನು ಸಂರಕ್ಷಣೆ ಮಾಡುವುದು, ಪರಂಪರಾ ಬೀಜ ಸಂರಕ್ಷಣೆ. ಹಿಂದಿನ ಬೀಜವನ್ನು ಉಳಿಸಿ ಮತ್ತೆ ಮುಂದಿನ ಮನ್ವಂತರದಲ್ಲಿ ಅದೇ ಬೀಜಗಳಿಂದ ಸೃಷ್ಟಿ ಮುಂದುವರಿಯುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿರತಕ್ಕಂಥವ ಭಗವಂತ ಮತ್ಸ್ಯರೂಪಿ ಪರಮಾತ್ಮ. ಅವನನ್ನು ಚಿಂತನೆ ಮಾಡುವುದಕ್ಕೆ ಗಾಯತ್ರಿಗೆ ಮೊದಲನೆಯ ಶಬ್ದ. ಸವಿತು ಅಂತ ಹೇಳಿದಾಗ ಕೂರ್ಮನನ್ನು ಚಿಂತನೆ ಮಾಡಬೇಕು. ವಸ್ತುತಃ ಸವಿತೃ ಅಂದರೆ ಅರ್ಥ ಏನು? ಸವಿತೃ ಅಂದರೆ ಪ್ರಸವಿತು ಅಂತ, ಪ್ರಸವಿತೃ ಅಂತ ಅರ್ಥ. ಪ್ರಸವಿಸುವವ, ಹೆರುವವ, ಸೃಷ್ಟಿಸುವವ. ಅಂದರೆ ಸವಿತಾ ಅಂದರೆ ಶೂನ್ಯ ಪ್ರಾಣಿಗರ್ಭ ಪ್ರಸವೆ ಅಂತ ಧಾತು ಸಂಸ್ಕೃತದ, ಅಂದರೆ ಸೃಷ್ಟಿಸುವವ ಅಂತ ಅರ್ಥ. ಆದ್ದರಿಂದ ಸವಿತಾ ಅಂತ ಯಾರಿಗೆ ಹೆಸರಿಡಬೇಕು? ಗಂಡಸಿಗ ಹೆಂಗಸಿಗ? ಸಂಸ್ಕೃತದಲ್ಲಿ ಸವಿತಾ ಅನ್ನೋದು ಪುರ್ಲಿಂಗದ ಶಬ್ದ, ಸ್ತ್ರೀಲಿಂಗದಲ್ಲಿ ಇಲ್ಲವೇ ಇಲ್ಲ. ಎಲ್ಲ ನಮ್ಮ ಶಬ್ದವನ್ನೆಲ್ಲ ಹೆಂಗಸರು ಕಲಿಯುವುದು. ಸವಿತಾ ಅಂತ ಹೆಂಗಸರಿಗೆ ಹಿಡಿಯುವುದು. ಪಿತಾ ಅನ್ನೋದು ಹೇಗೆ ಪಿತೃ ಶಬ್ದ ಪಿತಾ ಅಂತ ಆಗ್ತದೋ ಹಾಗೆ ಸವಿತೃ ಶಬ್ದ ಸವಿತಾ ಅಂತ ಆಗ್ತದೆ. ಸವಿತಾ ಅನ್ನೋದು ಪುಲ್ಲಿಂಗದ ಶಬ್ದ. ಸವಿತೃ ಶಬ್ದದ ಸ್ತ್ರೀಲಿಂಗ ಆಗಬೇಕಾದ್ರೆ ಏನು ಮಾಡಬೇಕು? ಸಾವಿತ್ರಿ ಅಂತ ಹೇಳಿ. ಸವಿತೃ ಶಬ್ದ ಸ್ತ್ರೀಲಿಂಗದಲ್ಲಿ ಸಾವಿತ್ರಿ ಅಂತ ಆಗ್ತದೆ. ಹೇಗೆ ಧಾತೃ ಶಬ್ದ ಸ್ತ್ರೀಲಿಂಗದಲ್ಲಿ ಏನಾಗ್ತದೆ? ಧಾತ್ರಿ ಅಂತ ಆಗ್ತದೆ. ಹಾಗೆ ಸಾವಿತ್ರಿ ಅನ್ನೋದು ಸ್ತ್ರೀಲಿಂಗದ ಶಬ್ದ. ಪುಲ್ಲಿಂಗದಲ್ಲಿ ಸವಿತಾ, ಪಿತಾ ಪಿತರು ಪಿತರಹ ಇದ್ದಾಗೆ ಸವಿತಾ ಸವಿತಾರು ಸವಿತಾರ ಅಂತ ನಡೆಯುತ್ತೆ. ಸವಿತಾ ಅಂದರೆ ಪ್ರಸವಿತಾ. ಶ್ರೀಮನ್ ಮಧ್ವಾಚಾರ್ಯರು ಋಗ್ಭಾಷ್ಯದ ಆರಂಭದಲ್ಲಿ ಗಾಯತ್ರಿಗೆ ವ್ಯಾಖ್ಯಾನ ಮಾಡ್ತಾ ಗುಣೈಸ್ತತಃ ಪ್ರಸವಿತಾ, ಸವಿತೃ ಅನ್ನೋ ಶಬ್ದಕ್ಕೆ ಪ್ರಸವಿತಾ, ಲೋಕವನ್ನೆಲ್ಲ ಸೃಷ್ಟಿಸಿದವ, ಪ್ರಸವಿಸಿದವ. ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಹೊಟ್ಟೆಗೆ ಹಾಕಿಬಿಡ್ತಾನೆ ದೇವರು. ನಿನ್ನೆ ಹೇಳಿದೆವಲ್ಲ, ದೊಡ್ಡ ಊಟ, ದೇವರ ಊಟ, ಎಲ್ಲವನ್ನು ಹೊಟ್ಟೆಗೆ ಹಾಕಿಬಿಡ್ತಾನೆ. ಹೊಟ್ಟೆಗೆ ಹಾಕಿಕೊಂಡು ಆಮೇಲೆ ಅದನ್ನೇ ಪ್ರಸವಿಸ್ತಾನೆ. ದೇವರು ಪ್ರಸವಿಸುವುದಕ್ಕೆ ಅವನ ನಾಭಿ ಕಮಲ, ನಾಭಿಯ ಮೂಲಕ ಎಲ್ಲ ಪ್ರಸವ ಮಾಡು. ಅವನ ನಾಭಿಯಿಂದ ನಾಭಿ ಹೃದಾಂಬುಜಾದಾಸೀತ್ ಲೋಕ ಬ್ರಹ್ಮ ಪ್ರಜಾಪತಿ ಅಂತ. ಅವನ ನಾಭಿ ಎಂಬಂತಹ ದೊಡ್ಡ ಒಂದು ಹೊಂಡ, ನಾಭಿ ಹೃದ, ಹೃದ ಅಂತ ಹೇಳಿದರೆ ಸರೋವರ. ಸರೋವರದಲ್ಲಿ ಅಂಬುಜ ಹುಟ್ಟುವ ಹಾಗೆ ಅವನ ನಾಭಿಯಿಂದ ಒಂದು ಕಮಲ ಹುಟ್ಟಿತು. ಅದಕ್ಕೋಸ್ಕರ ಅವನಿಗೆ ಪದ್ಮನಾಭ ಅಂತ ಹೆಸರು. ಅಜಸ್ಯ ನಾಭಾವಧ್ಯೆ ಕಮರ್ಪಿತಂ ಅಂತ ಋಗ್ವೇದ ಹೇಳ್ತದೆ. ಹುಟ್ಟದೇ ಇದ್ದವನ ಹೊಕ್ಕಳಲ್ಲಿ ಒಂದು ಹುಟ್ಟಿತು. ಹುಟ್ಟಿದ ಕಮಲ ಅಂದರೆ ಅದು ಸಾಮಾನ್ಯ ಕಮಲ ಅಲ್ಲ, ಲೋಕಪದ್ಮ ಅಂತ ಅದಕ್ಕೆ ಹೆಸರು. ಅಂದರೆ 14 ಲೋಕಗಳೇ ಆ ಕಮಲದ 14 ಎಸಳುಗಳು. ಹಾಗಾದರೆ ಭಗವಂತನ ನಾಭಿಯಿಂದ ಬಂದ ಕಮಲ ಅದು ಎಷ್ಟು ಎಸಳಿನದ್ದು ಅನ್ನುವುದಕ್ಕೂ ಭಾಗವತದಲ್ಲಿ ಉಲ್ಲೇಖ. ಸಾಮಾನ್ಯ ಕಮಲದಲ್ಲಿ ಎಷ್ಟು ಎಸಳಿ ಇರ್ತದೆ? ಕಮಲಕ್ಕೆ ಸಂಸ್ಕೃತದಲ್ಲಿ ಶತಪತ್ರ ಅಂತ ಮತ್ತೊಂದು ಹೆಸರಿದೆ. ಶತಪತ್ರ ಅಂದರೆ 106 ಎಸಳುಗಳು ಕಮಲದಲ್ಲಿ ಇರ್ತದೆ ಅಂತ. ಆದರೆ ನಮ್ಮ ಹೃದಯದಲ್ಲಿರುವ ಹೃತ್ಕಮಲ ಅಂತ ಹೇಳ್ತೇವೆ. ಹೃದಯದಲ್ಲಿ ಒಂದು ಕಮಲ ಇದೆ, ಹೃತ್ಕಮಲ ಮಧ್ಯ ನಿವಾಸಿ ಅಂತ ಭಗವಂತನನ್ನು ಹೇಳ್ತೇವೆ. ಆ ಹೃತ್ಕಮಲದಲ್ಲಿ ಎಸಳಿರುವುದೆಷ್ಟು? 8. ಅಷ್ಟದಲಾತ್ಮಕವಾದ ಪದ್ಮ ಹೃದಯದಲ್ಲಿ ಇರುವುದು. ಹಾಗೆ 2 ದಳದ ಪದ್ಮ ಇದೆ, 16 ದಳದ ಪದ್ಮ ಇದೆ, 4 ದಳದ ಪದ್ಮ ಇದೆ. ಷಟ್ಚಕ್ರಗಳಲ್ಲಿ ಪದ್ಮ ಚಿಂತನೆ ಮಾಡುವಾಗ ಬೇರೆ ಬೇರೆ ದಳಗಳ ಲೆಕ್ಕಾಚಾರ ಇದೆ. ಆದರೆ ಎಲ್ಲೂ ಕೂಡ 5 ದಳದ ಪದ್ಮ ಇಲ್ಲ. ಅದು ಭಾಜಪದಲ್ಲಿ ಮಾತ್ರ ಇರೋದು. ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ 5 ದಳದ ಪದ್ಮ. ಇನ್ನೆಲ್ಲೂ 5 ದಳದ ಪದ್ಮ ನಮ್ಮಲ್ಲಿ ಲೆಕ್ಕಾಚಾರದಲ್ಲಿ. ಪದ್ಮ ಅಂತ ಹೇಳಿದರೆ ಅದು ಭಗವಂತನ ಅಧಿಷ್ಠಾನ. ಪದ್ಮ ಅಂದರೆ ಲಕ್ಷ್ಮೀದೇವಿ. ಭಗವಂತನನ್ನು ಎಲ್ಲೆಲ್ಲಿ ಚಿಂತನೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಅದಕ್ಕೆಲ್ಲ ಪದ್ಮ ಅಂತ ಹೆಸರು. ಹೃತ್ಕಮಲ ಅಂತ ಕರೆಯುವುದು ಯಾಕೆಂದರೆ ಅಲ್ಲಿ ಭಗವಂತನನ್ನು ಚಿಂತಿಸಬೇಕು. ನಾಭಿಕಮಲ ಅಂತ ಕರೆಯುವುದು ಯಾಕೆಂದರೆ ಅಲ್ಲಿ ಭಗವಂತನನ್ನು ಚಿಂತಿಸಬೇಕು. ಹೀಗೆ ಭಗವಂತನ ಚಿಂತನೆಗೆ ಯೋಗ್ಯವಾದ ತಾಣಗಳಿಗೆಲ್ಲ ಪದ್ಮ ಅಂತ ಹೆಸರು. ಈಗ ನಾಭಿಯಿಂದ ಬಂದ ಪದ್ಮ ಏನದು? ಅದು 14 ದಳದ ಪದ್ಮ. ಆ 14 ದಳಕ್ಕೆ 14 ಲೋಕ ಅಂತ ಹೆಸರು. 14 ಲೋಕಗಳು, ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಳ ಅಂತ ಹೇಳ್ತಕ್ಕಂತಹ ಭೂತಲದ ಕೆಳಗೆ ಇರತಕ್ಕಂತಹ ಲೋಕಗಳು.
ಭೂತಲದ ಮೇಲೆ ನಭಸ್ಥಲ, ನಭಸ್ಥಲದ ಮೇಲೆ ಇರುವಂಥದ್ದು ಭೂವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಈ 14 ಲೋಕಗಳೇ ಈ ಕಮಲದ ದಳಗಳಂತೆ. ಆ ಕಮಲದ ಮಧ್ಯದಲ್ಲಿ 4 ಮುಖದ ಚತುರ್ಮುಖ ಬ್ರಹ್ಮನ ಆವಿರ್ಭಾವ ಆಗಿದೆ. ಅದು ಕೂಡ ಭಾಗವತ ಹೇಳುವ ಹಾಗೆ ಚತುರ್ಮುಖ ಹುಟ್ಟುವುದು ಅಂತ ಹೇಳಿದರೆ ಅವನು 4 ತಲೆಯಲ್ಲಿ ಹುಟ್ಟುವುದಲ್ಲ, ಒಂದೇ ತಲೆ. ಚತುರ್ಮುಖನ ಅನೇಕ ಆವಿರ್ಭಾವಗಳಲ್ಲಿ ಒಂದು ಥರದ ಆವಿರ್ಭಾವವನ್ನು ಭಾಗವತ ಹೇಳಿತು. ಕಮಲ ಅರಳಿತು. ಅರಳಿದ ಕಮಲದಲ್ಲಿ ಒಂದು ದುಂಬಿಯ ಹಾಗೆ ಒಂದು ವ್ಯಕ್ತಿ ಇದ್ದಾನೆ. ಭಗವಂತನ ನಾಭಿಯಿಂದಲೇ ಕಮಲದ ಜೊತೆಗೇ ಹೊರಗೆ ಬಂದಂತಹ ದೇವರು. ಅದರಲ್ಲಿರುವ ವ್ಯಕ್ತಿ ಅವನು ಕಮಲಜ ಅಂತ ಅವನಿಗೆ ಹೆಸರು. ಕಮಲದಲ್ಲಿ ಹುಟ್ಟಿದ್ರಿಂದ ಅವನಿಗೆ ಕಮಲಜ ಅಂತ ಹೆಸರು. ಅವನು ನನ್ನನ್ನು ಹುಟ್ಟಿಸಿದವ ಯಾರು ಅಂತ ಯೋಚನೆ ಮಾಡಿದ. ಅದಕ್ಕೆ ಅವನಿಗೆ ಆದಿಕವಿ ಅಂತ ಕರೆಯುತ್ತಾರೆ. ಉಳಿದ ಮಕ್ಕಳು ಯಾರು, ನನ್ನ ಅಪ್ಪ ಯಾರು, ಅಮ್ಮ ಯಾರು ಅಂತ ಯಾರಾದರೂ ಯೋಚನೆ ಮಾಡ್ತಾರೆ ಮಕ್ಕಳು? ಮಾಡುವುದಿಲ್ಲ. ಅಳುವುದೇ ಕಥೆ, ಹುಟ್ಟಿದ ಕೂಡ ಅಳುವುದು. ಆದರೆ ಈ ಮಗು ಹಾಗಲ್ಲ. ಹುಟ್ಟಿದಾಗ ನನ್ನ ಅಪ್ಪ ಯಾರು ಅಂತ ಆಲೋಚನೆ ಮಾಡಿದ. ತನ್ನ ಅಪ್ಪ ಯಾರು ಅಂತ ಆಲೋಚನೆ ಮಾಡಿದಾಗ ಎದುರುಗಡೆ ಎಲ್ಲೂ ಕಾಣಿಸಲಿಲ್ಲ, ತಂದೆ ಕಾಣಿಸಲಿಲ್ಲ. ತಂದೆಯನ್ನು ಕಾಣದೇ ಇದ್ದಂತಹ ಆತ ಹಾಗಾದರೆ ಮುಂದುಗಡೆ ಇಲ್ಲ, ಬಲಭಾಗದಲ್ಲಿರ್ಬೋದೋ ಏನೋ ಅಂತೇಳಿ ಬಲಭಾಗಕ್ಕೆ ತನ್ನ ಮುಖವನ್ನು ತಿರುಗಿಸಬೇಕು. ಆದರೆ ತಿರುಗಿಸುವ ಕೆಲಸವೇ ಇಲ್ಲ, ಅಲ್ಲೊಂದು ತಲೆ ಹುಟ್ಟಿತು. ನಮಗೆಲ್ಲ ಹೀಗಿದ್ರೆ ತುಂಬಾ ಅನುಕೂಲ. ಈಗ ಎದುರುಗಡೆ ನೋಡ್ತಾ ಇದ್ದೇವೆ, ಹಿಂದುಗಡೆ ಯಾರಾದರೂ ಕೇಳ್ತಾ ಇರ್ತಾರೆ ಅಥವಾ ಪಿಚಡಾಯಿಸ್ತಾ ಇರ್ತಾರೆ, ಆಗ ಒಂದು ನೋಡ್ಲಿಕ್ಕೆ ಅಲ್ಲೊಂದು ತಲೆ ಇದ್ರೆ ಅನುಕೂಲ ಅಲ್ಲ. ಚತುರ್ಮುಖ ಬ್ರಹ್ಮನಿಗೆ ಹಾಗಾಯ್ತಂತೆ. ಬಲಭಾಗದಲ್ಲಿ ನೋಡುವ ಅಂದ್ರೆ ಅಲ್ಲೊಂದು ತಲೆ ಹುಟ್ಟಿತು. ಅಲ್ಲೂ ಕಾಣಿಸಲಿಲ್ಲ, ಬರೀ ನೀರು ನೀರು ನೀರು. ಯಾಕಂದ್ರೆ ಬ್ರಹ್ಮಾಂಡದ ಒಳಗೆ ಅರ್ಧದಷ್ಟು ನೀರಿದೆ. ಆ ಅರ್ಧ ನೀರಿಗೆ ಅಂಡೋದಕ ಅಂತ ಹೆಸರು. ಇವ ಭಗವಂತ ಬ್ರಹ್ಮಾಂಡದ ಒಳಗೆ ಹೋಗಿ ಮಲ್ಕೊಂಡದ್ದು. ಎಲ್ಲಿ? ನೀರಿನ ಅಡಿಯಲ್ಲಿ. ನೀರಿನ ಅಡಿಯಲ್ಲಿ ಬ್ರಹ್ಮಾಂಡದ ಕರ್ಪರ ಹೀಗಿದೆ, ಅರ್ಧದಷ್ಟು ನೀರಿದೆ, ಮತ್ತೆ ಬ್ರಹ್ಮಾಂಡ ಕರ್ಪರ ಇದೆ. ಈ ನೀರಿನ ಮೇಲೆ ಭೂಮಿ ಸೃಷ್ಟಿಯಾಗುವುದು ಕೊನೆಗೆ. ಅದರ ಕೆಳಗೆ ಅಷ್ಟು ಆಳದಲ್ಲಿ ಕರ್ಪರದ ಮೇಲೆ ಭಗವಂತ ಹೀಗೆ ಮಲ್ಕೊಂಡಿದ್ದಾನೆ. ಹಾಗೆ ಮಲ್ಕೊಂಡಿರುವ ದೇವರಿಗೆ ನೀರಾಯಣ ಅಂತ ಹೆಸರು. ನೀರಿನಲ್ಲಿ ಮಲ್ಕೊಂಡವಲ್ವಾ? ನೀರಿನಲ್ಲಿ ಅಯನ, ನೀರನ್ನೇ ಅಯನವನ್ನಾಗಿಸಿಕೊಂಡದ್ರಿಂದ ದೇವರಿಗೆ ನೀರಾಯಣ ಅಂತ ಹೆಸರು. ಸಂಸ್ಕೃತದಲ್ಲಿ ನೀರ ಅಂದ್ರು ನಾರ ಅಂದ್ರು ಅರ್ಥ ಒಂದೇ. ಆಪೋ ನಾರ ಇತಿ ಪ್ರೋಕ್ತಾಹ ಆಪೋವಿ ನರಸೂನವಃ. ನೀರ ನಾರ, ನಾರ ಅಂದ್ರು ನೀರು, ನೀರ ಅಂದ್ರು ನೀರು. ಹಾಗಾದ್ರೆ ನೀರಾಯಣ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಅಯನಂ ತಸ್ಯತಾ ಸರ್ವಾಹ ತಸ್ಮಾತ್ ನಾರಾಯಣ ಸ್ಮೃತಃ. ಹೀಗೆ ನಾರಾಯಣ ಅಂದ್ರೆ ಬ್ರಹ್ಮಾಂಡದ ನೀರಿನ ಅಡಿಯಲ್ಲಿ ಮಲಗಿದವ ಅಂತ ಅರ್ಥ. ಆ ನಾರಾಯಣನ ನಾಭಿಯಿಂದ ಕಮಲ ಹುಟ್ಟಿದ್ದು ಆ ನೀರಿನಲ್ಲಿ ಮೇಲಿನ ತನಕ ಬಂದು ನೀರಿನ ಮೇಲೆ ಬಂದು ಅರಳಿತು. ಕಮಲ ಯಾವತ್ತ ಹಾಗೆ ಅಡಿಯಲ್ಲಿ ಕೆಸರಿನಲ್ಲಿ ಹುಟ್ಟುತ್ತದೆ. ಹುಟ್ಟಿದ ಮೇಲೆ ಎಷ್ಟು ನೀರು ಇರ್ತದೆ ಅಷ್ಟು ಉದ್ದಕ್ಕೆ ಅದರ ದಂಟು ಬರ್ತದೆ. ಅಕಸ್ಮಾತ್ ಒಂದೇ ಅಡಿಯಷ್ಟು ನೀರಿದ್ರೆ 1 ಅಡಿ ದಂಟು ಬರುತ್ತೆ, ಅಲ್ಲೇ ಅರಳುತ್ತೆ. ನೀವು 1 ಕಿಲೋಮೀಟರ್ ನೀರಿದ್ರೆ ಏನಾಗ್ತದೆ? 1 ಕಿಲೋಮೀಟರ್ ದಂಟು ಬರ್ತದೆ, ಮೇಲೆ ಬಂದು ಅರಳುತ್ತೆ. ಹಾಗೆ ಇಷ್ಟು ದೀರ್ಘಕ್ಕೆ ಆ ಕಮಲದ ದಂಟು ಬಂದು ಮೇಲೆ ಅರಳಿದ ಕಮಲದಲ್ಲಿ 1 ತಲೆಯ ವ್ಯಕ್ತಿ ಆವಿರ್ಭವಿಸಿದವ 4 ತಲೆ ಆಯಿತು. 4 ಕಡೆಯಲ್ಲೂ ಕೂಡ ಹುಟ್ಟಿಸಿದ ವ್ಯಕ್ತಿ ಕಾಣಿಸಲಿಲ್ಲ. ಹಾಗಾದರೆ ಮೇಲೆ ಇರಬಹುದು ಅಂತ ನೋಡಬೇಕು. ಆದರೆ ಮೊದಲು ಕೆಳಗೆ ನೋಡು, ಆಮೇಲೆ ಮೇಲೆ ನೋಡುವುದು ಅಂತ ಯೋಚನೆ ಮಾಡಿದ. ಕೆಳಗೆ ನೋಡಲಿಕ್ಕೆ ತಲೆ ಹುಟ್ಟಲಿಕ್ಕೆ ಜಾಗ ಇಲ್ಲ, ಕೆಳಗೆ ಕಂಠ ಉಂಟಲ್ವ, ತಲೆ ಹುಟ್ಟುವುದಕ್ಕೆ ಜಾಗ ಇಲ್ಲ. ಹಾಗಾದರೆ ಕೆಳಗೆ ನೋಡಬೇಕಾದ್ರೆ ಏನು ಮಾಡಬೇಕು? ಕಮಲದ ಮಧ್ಯದಲ್ಲಿ ಒಂದು ತೂತಿದೆ, ಕಮಲದ ದಂಟು, ಕಮಲ ನಾಳ ಅಂತ ಅದಕ್ಕೆ ಹೆಸರು. ಆ ನಾಳದಲ್ಲಿ ತಾನು ಇಳಿದಂತೆ. ಇಳಿದು ಆಳಕ್ಕೆ ಹೋಗ್ತಾ ಇದ್ದಾನೆ, ಮುಗಿಯುವುದೇ ಇಲ್ಲ. ಕೊನೆಗೆ ಸಿಕ್ಕಿತು ದೊಡ್ಡ ಜಾಗ. ಏನದು? ಭಗವಂತನ ಹೊಟ್ಟೆ. ಭಗವಂತನ ಉದರದಲ್ಲಿ ಈತ ಕಮಲ ನಾಳದ ಮೂಲಕ ಇಳಿದು ದೇವರ ಹೊಟ್ಟೆಯ ಒಳಗೆ ಹೋದ ಬ್ರಹ್ಮದೇವ. ಆ ಹೊಟ್ಟೆಯಲ್ಲೇ ಬಂದದ್ದು ಕಮಲದ ಮೂಲಕ. ಈಗ ದೇವರ ಹೊಟ್ಟೆಯ ಒಳಗೆ ಹೋದ. ಹೊಟ್ಟೆಯ ಒಳಗೆ ಹೋದರೆ ಆ ವಿಶಾಲವಾದ ಜಾಗದಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅಂತೆ. ನಾನು ಒಬ್ಬನೇ ಇದ್ದೇನಲ್ವ ಅಂತ ಹೆದರಿಕೆ ಆಯ್ತಂತೆ. ನಮ್ಮ ಸೋ ಬಿಭೇದ್ ಅಂತ ಶಬ್ದ ಮಾಡಿದ ಅಂತೆ. ತನಗೆ ಹೆದರಿಕೆಯಾಗಿ ಆ ಬ್ರಹ್ಮದೇವರು ಒಂದು ಶಬ್ದ ಮಾಡಿದ. ಶಬ್ದ ಮಾಡಿದ ಕೂಡಲೇ ಒಂದು ಹುಟ್ಟಿತು. ಏನು ಹುಟ್ಟಿತು? ಶಬ್ದ ಹುಟ್ಟಿತು. ವಾಕ್, ಅವಳಿಗೆ ವಾಗ್ದೇವಿ ಅಂತ ಹೆಸರು. ಹೀಗೆ ಚತುರ್ಮುಖ ಬ್ರಹ್ಮನ ಬಾಯಿಯಿಂದ ಹುಟ್ಟಿದ ಮೊದಲ ಶಬ್ದ ಭಾಣ್. ಭಾಣ್ ಅಂದರೆ ಒಬ್ಬಳು ವಾಗ್ದೇವಿ, ಸರಸ್ವತಿಯ ಆವಿರ್ಭಾವ ಆಯಿತು. ಈಗ ಸರಸ್ವತಿ ಏನಾಗಬೇಕು? ಬ್ರಹ್ಮದೇವರಿಗೆ ಹೆಂಡತಿ ಆಗಬೇಕು. ಯಾಕೆಂದರೆ ಅವರಿಗೆ ಹೊಟ್ಟೆ ಮದುವೆ ಮೊದಲೇ ಅನಾದಿ ಕಾಲದಿಂದ ಮದುವೆ ಆಗಿಬಿಟ್ಟಿದೆ ಅಂತೆ. ಭಗವಂತನ ಹೊಟ್ಟೆಯಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ರು. ಹೊಟ್ಟೆಯಿಂದ ಹೊರಗೆ ಬರುವಾಗ ಹೆಂಡತಿಯನ್ನು ಬಾಯಲ್ಲಿ ಇಟ್ಟುಕೊಂಡು ಬ್ರಹ್ಮ ಹುಟ್ಟಿದ್ದಂತೆ. ಹೆಂಡತಿಯನ್ನು ಒಟ್ಟಿಗೆ ಇಟ್ಟುಕೊಂಡು ಹುಟ್ಟಿದರೆ ಊರಿನವರು ತಮಾಷೆ ಮಾಡ್ತಾರೆ ಅಂತ ಹೇಳಿ ಏನು ಮಾಡಿದ್ದು?
ಪತ್ನಿಯನ್ನು ತನ್ನ ಬಾಯಿಯ ಒಳಗಿಟ್ಟುಕೊಂಡು ಈ ಬ್ರಹ್ಮದೇವರು ಆವಿರ್ಭವಿಸಿದರು. ಕೆಳಗೆ ಹೋದಾಗ ಹೆದರಿಕೆ ಆಯ್ತಾ? ಹೆದರಿಕೆಯೂ ಕೂಡ ಬ್ರಹ್ಮದೇವರು ಒಂದು 3 ಸಲ ಹಾಗೆ ಮಾಡ್ತಾರೆ. ಹೆದರಿಕೆ ಆದ ಹಾಗೆ 1 ಸಲ ಹೆದರಿಕೆ, 3 ಸಲ ಅಜ್ಞಾನ, ಎಲ್ಲ ಲೆಕ್ಕಾಚಾರ ಉಂಟು. ಆ ಹೆದರಿಕೆಯನ್ನು ತೋರಿಸುವುದು ಯಾಕೆ? ಯಾಕೆಂದರೆ ತಾರತಮ್ಯ ಗೊತ್ತಾಗಲಿಕ್ಕೆ, ಇದು ಲಕ್ಷ್ಮೀದೇವಿಗಿಂತ ಕೆಳಗಿನ ವ್ಯಕ್ತಿತ್ವ ಅಂತ ಗೊತ್ತಾಗುವುದಕ್ಕೆ ಹೆದರಿಕೆಯನ್ನು ತೋರಿಸುವುದು ಬ್ರಹ್ಮದೇವರು. ಅವರು ತಮ್ಮ ಬಾಯಿಯಿಂದ ಪತ್ನಿಯನ್ನು ಸೃಷ್ಟಿ ಮಾಡಿ ಪತ್ನಿ ಒಟ್ಟಿಗೆ ಬಂದ ಕೂಡಲೇ ಹೆದರಿಕೆ ಎಲ್ಲ ಪರಿಹಾರ ಆಯ್ತಂತೆ. ಉಪನಿಷತ್ತು ಇದನ್ನು ಹೇಳ್ತದೆ. ತಸ್ಮಾದ್ ಏಕಾಕಿ ನರಮತೆ. ಒಬ್ಬರಿದ್ದಾಗ ಒಬ್ಬ ಹೆದರಿಕೆ, ಇಬ್ಬರಿದ್ದರೆ ಹೆದರಿಕೆ ಇಲ್ಲ. ಈಗ ನಿನ್ನ ಅಮ್ಮನಿಗೆ ದಾರಿಯಲ್ಲಿ ಹೋಗಲಿಕ್ಕೆ ರಾತ್ರಿ ಹೊತ್ತು ಹೆದರಿಕೆ ಆದರೆ ಏನು ಮಾಡೋದು? ಇವನ ಕೈ ಹಿಡ್ಕೊಂಡು ಹೋಗೋದು, ಪುಟ್ಟ ಮಗು. ಇವನೇನು ಮಾಡ್ತಾನೆ ಅಂತ ಅದೇನಿಲ್ಲ. ಒಟ್ಟಿಗೆ ಒಂದು ಮಗು ಇದ್ದರೆ ಹೆದರಿಕೆ ಹೋಗ್ತದೆ. ಇನ್ನೊಬ್ರು ಎರಡನೆಯವರಿದ್ದರೆ ಹೆದರಿಕೆ ಇಲ್ಲ ಅಂತ ಲೆಕ್ಕ. ಹಾಗೆ ತಾನು ವಾಗ್ದೇವಿಯ ಜೊತೆಗೆ ಮತ್ತೆ ಅಲ್ಲಿಂದ ಅದೇ ಕಮಲದ ನಾಳದ ಮೂಲಕ ಮೇಲಕ್ಕೆ ಬಂದು ಕಮಲದಲ್ಲಿ ತನ್ನ ಪತ್ನಿಯನ್ನು ತನ್ನ ಜೊತೆಗೆ ಕೂಡಿಸಿಕೊಂಡು ತನ್ನನ್ನು ಹುಟ್ಟಿಸಿದವ ಯಾರು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಅಂತ ಹೇಳಿ ಮತ್ತೆ ಆಲೋಚನೆ ಮಾಡಿದ. ಈಗ ಆಲೋಚನೆ ಹೇಗೆ ಮಾಡಿದ್ದು? ಕಣ್ಣು ತೆರೆದಲ್ಲ, 8 ಕಣ್ಣನ್ನು ಮುಚ್ಚಿಕೊಂಡು ಆಕೆಯು ಕೂಡ ಕಣ್ಣು ಮುಚ್ಚಿ ದೇವರನ್ನು ಆಲೋಚನೆ ಮಾಡಿದಾಗ ಆ ದೇವರು ಕಂಡಂತೆ. ಈಗ ಕಣ್ಣು ತೆರೆದರೆ ದೇವರು ಕಾಣಿಸುವುದಿಲ್ಲ, ಕಣ್ಣು ಮುಚ್ಚಿದರೆ ದೇವರು ಕಾಣಿಸ್ತಾರೆ. ಚತುರ್ಮುಖ ಬ್ರಹ್ಮ ಆ ದೇವರನ್ನು ಒಳಗಿನಿಂದ ಕಂಡು ಆಮೇಲೆ ಕಣ್ಣು ತೆರೆದು ಅದೇ ದೇವರನ್ನು ಕಂಡು ಜ್ಞಾತೋಹ ಮಧ್ಯ ಅಂತ ಪ್ರಾರಂಭಿಸಿ ಸ್ತೋತ್ರ ಮಾಡ್ತಾರೆ. 25 ಶ್ಲೋಕಗಳುಂಟು. ಭಗವಂತನನ್ನು ಸ್ತೋತ್ರ ಮಾಡಿ ಕೊನೆಗೆ ಚತುರ್ಮುಖ ಬ್ರಹ್ಮ ವೀರರಾಮ ಸಖಿನ್ನವತ್ ಒಂದು ರೀತಿ ಬೇಸರದಿಂದ ತಮ್ಮ ಸ್ತೋತ್ರವನ್ನು ನಿಲ್ಲಿಸಿದ್ರಂತೆ. ಆಗ ಭಗವಂತ ಕೇಳ್ತಾನೆ, ಮಾ ವೇದ ಗರ್ಭಗಾಸ್ತಂದ್ರೀಂ ಸರ್ಗೇ ಉದ್ಯಮಮಾವಹ. ಓ ವೇದಗರ್ಭ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ. ನಿನ್ನಲ್ಲಿ ವೇದ, 4 ಮುಖಗಳು ಅಂದರೆ 4 ವೇದಗಳು. 4 ವೇದಗಳನ್ನು ಹೊತ್ತಂತಹ ಓ ವೇದಗರ್ಭ, ಮಾ ಸ್ತಂದ್ರೀಂ ಗಾಹ, ನೀನು ಈ ರೀತಿ ಖಿನ್ನತೆಯನ್ನು ಹೊಂದಬೇಡ. ಯಾಕಂದರೆ ಮನುಷ್ಯನಿಗೆ ಅಥವಾ ವ್ಯಕ್ತಿಗೆ ಖಿನ್ನತೆ ಬರುವುದಕ್ಕೆ ಕಾರಣ ಏನು? ಡಿಪ್ರೆಸ್ ಆಗುವುದು ಯಾಕೆ? ನಿರುದ್ಯೋಗ ಸಮಸ್ಯೆ. ನಿನಗೊಂದು ಉದ್ಯೋಗ ಕೊಡ್ತೇನೆ, ಏನು? ಸರ್ಗೇ ಉದ್ಯಮ ಮಾವಹ, ಸೃಷ್ಟಿಯ ಜವಾಬ್ದಾರಿಯನ್ನು ನೀನು ಹೊತ್ತುಕೋ. ಸೃಷ್ಟಿಯ ಜವಾಬ್ದಾರಿ ಹೊತ್ತುಕೋ ಅಂತ ಹೇಳಿದ ಕೂಡಲೇ ಚತುರ್ಮುಖ ಹೊತ್ತುಕೊಳ್ಳಿಲ್ಲ. ಭಗವಂತನಿಗೆ ಕೈ ಮುಗಿತಾನೆ. ಭಗವಂತ ತಪ ಅಂತ ಆದೇಶ ಕೊಟ್ಟ. ತಪಸ್ಸು ಮಾಡುವುದಕ್ಕೆ ಶುರು ಮಾಡಿದ ಚತುರ್ಮುಖ. ದಿವ್ಯ 10,000 ವರ್ಷ, ದೇವಮಾನದಲ್ಲಿ 10,000 ವರ್ಷಗಳ ತನಕ ತಪಸ್ಸು ನಡೆಯಿತು. ಈ ತಪಸ್ಸಿನ ಪರಿಣಾಮವಾಗಿ ಚತುರ್ಮುಖ ಬ್ರಹ್ಮನಲ್ಲಿ ಭಗವಂತನ ಒಂದು ರೂಪ ಪ್ರವೇಶ ಮಾಡಿತು. ಚತುರ್ಮುಖನ ಒಳಗೆ ಭಗವಂತನ ರೂಪ ನಿಂತಿತಲ್ಲ, ಆ ರೂಪಕ್ಕೆ ಬ್ರಹ್ಮ ಅಂತಲೇ ಹೆಸರು. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಪೃಥಗೇವ ಸ್ಥಿತೋ ವಿಷ್ಣು. ಹೀಗೆ ಭಗವಂತನಲ್ಲಿ ಆವೇಶಗೊಂಡ ಭಗವಂತನ ರೂಪಕ್ಕೆ ಬ್ರಹ್ಮ ಅಂತ ಹೆಸರು. ಆ ಬ್ರಹ್ಮ ಎಂಬ ಭಗವಂತನ ರೂಪ ಬ್ರಹ್ಮನಲ್ಲಿ ನಿಂತು ಆ ಮೂಲಕ ಸೃಷ್ಟಿ ನಡೆಯುವುದಕ್ಕೆ ಪ್ರಾರಂಭ ಆಯಿತು. ಇದು ಚತುರ್ಮುಖನಿಂದ ನಡೆದಂತಹ ಸೃಷ್ಟಿ. ಆ ಸೃಷ್ಟಿಯಲ್ಲಿ ತುಂಬ ಸೃಷ್ಟಿ ಇದೆ, ನವವಿಧ ಸೃಷ್ಟಿ ಇತ್ಯಾದಿ ತುಂಬ ಕೇಳಿರ್ತೀವಿ. ನಾನು ಆ ಪಕ್ಷದಿಂದ ಮುಂದಕ್ಕೆ ಹೋಗ್ತೇನೆ. ಭಗವಂತನ ಅವತಾರ ಸ್ವರೂಪಗಳನ್ನು ಕೆಲವನ್ನು ಅವತಾರ ಯೋಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ರೀತಿ ಚತುರ್ಮುಖ ಬ್ರಹ್ಮ ಮಾಡಿದ ಸೃಷ್ಟಿ ಏನು? ಆತ ತನ್ನ ಶರೀರವನ್ನು 2 ಮಾಡಿಕೊಳ್ತಾನೆ. ಈಗ ತನ್ನ ಪತ್ನಿಯಾಗಿ ಬಂದಂತಹ ಸರಸ್ವತಿ ಮತ್ತು ತಾನು, ಹೀಗೆ ವಾಣಿ ಹಿರಣ್ಯಗರ್ಭ ಅನ್ನುವ 2 ರೂಪದಿಂದ ಒಂದು ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿ ಮಾಡ್ತಾನೆ. ಆ ಹೆಣ್ಣಿಗೆ ಶತರೂಪಾದೇವಿ ಅಂತ ಹೆಸರು, ಗಂಡಿಗೆ ಮನು ಅಂತ ಹೆಸರು. ಚತುರ್ಮುಖನ ಮಗನಾದ್ರಿಂದ ಸ್ವಯಂಭುವ ಮನು ಅಂತ ಕರಿತೇವೆ. ಈ ಶತರೂಪ ಸ್ವಯಂಭುವ ಮನು ಇವರಿಬ್ಬರು ದಂಪತಿಗಳಿಂದ ಮುಂದಕ್ಕೆ ವಂಶ ವಿಸ್ತಾರ ಆಗ್ತದೆ. ಅದರಲ್ಲಿ ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ 2 ಗಂಡು ಮಕ್ಕಳು, ಆಕೂತಿ ಪ್ರಸೂತಿ ದೇವಹೂತಿ ಅಂತ ಹೇಳ್ತಕ್ಕಂಥ ಹೆಣ್ಣು ಮಕ್ಕಳ ಆವಿರ್ಭಾವ ಆಗ್ತದೆ. ಈ ಕಡೆ ಇನ್ನೂ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ರಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂದರೆ 9 ಪ್ರಜಾಪತಿಗಳನ್ನು ಸೃಷ್ಟಿಸಿದ. 9 ಪ್ರಜಾಪತಿಗಳು ಅಂತ ಹೇಳಿದ್ರೆ ಯಾರೆಲ್ಲ? ಮೊದಲನೆಯವ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಅಂತ. ಈ 9 ಜನರ ಜೊತೆಗೆ 10ನೆಯವರು ನಾರದರು. ಪ್ರಜಾಪತಿ ಅಲ್ಲ, ಅವರು ಮದುವೆ ಮಾಡಿಕೊಳ್ಳಿಲ್ಲ. ಹಾಗಾಗಿ ನಾರದ, ದಶಮಸ್ತತ್ರ ನಾರದ ಅಂತ 10 ಜನರ ಸೃಷ್ಟಿ ಆಗ್ತದೆ. ಇದರಲ್ಲಿ ಮರೀಚಿಗೆ ಕಶ್ಯಪ ಪ್ರಜಾಪತಿಯ ಆವಿರ್ಭಾವ ಆಗ್ತದೆ. ಮರೀಚಿಯ ಪತ್ನಿಯ ಹೆಸರು ಕಲಾದೇವಿ ಅಂತ. ಕಲಾದೇವಿ ಯಾರು ಅಂತ ಹೇಳಿದ್ರೆ ಕರ್ದಮ ಪ್ರಜಾಪತಿಗೆ ದೇವಹೂತಿಯಲ್ಲಿ ಆವಿರ್ಭವಿಸಿದ 9 ಜನ ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಮೊದಲನೆಯವಳು. ಮರೀಚಯೇ ಕಲಾಂಪ್ರಾದಾತ್ ಅಂತ.
ಆ ಮರೀಚಿ ಕಲಾದೇವಿಯಲ್ಲಿ ಪಡೆದ ಮಗನಿಗೆ ಕಶ್ಯಪ ಅಂತ ಹೆಸರು. ಕಶ್ಯಪ ಪ್ರಜಾಪತಿಗೆ ಒಟ್ಟು 17 ಮದುವೆ ಆಗ್ತದೆ. 1-2 ಲೆಕ್ಕಕ್ಕೆ ಇಲ್ಲ. ಅದು ಯಾರು ಮದುವೆ ಮಾಡಿಕೊಟ್ಟದ್ದು ಅಂತ ಹೇಳಿದರೆ ನಮ್ಮ ದಕ್ಷ ಪ್ರಜಾಪತಿಗಳು. ಇದರಲ್ಲೇ ಬಂದವರು ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿಗಳಿಗೆ ಪ್ರಸೂತಿ ಅಂತ ಹೇಳ್ತಕ್ಕಂತಹ ಮನುಕನ್ಯೆಯಲ್ಲಿ ಒಟ್ಟು 16 ಜನ ಹೆಣ್ಣು ಮಕ್ಕಳ ಆವಿರ್ಭಾವ ಆಗ್ತದೆ. 16 ಜನ ಹೆಣ್ಣು ಮಕ್ಕಳು. ಆ 16 ಜನರ ಕಥೆ ಬಹಳ ವಿಸ್ತಾರ ಇದೆ. ಅಂತೂ ಆ ದಾಕ್ಷಾಯಿಣಿಯರಲ್ಲಿ ಅದಿತಿ ಅಂತ ಹೇಳ್ತಕ್ಕಂಥ ಹೆಣ್ಣು ಮಗಳು, ದಿತಿ ಅಂತ ಹೇಳ್ತಕ್ಕಂಥ ಹೆಣ್ಣು ಮಗಳು. ಇದರಲ್ಲಿ ಅದಿತಿಯಲ್ಲಿ ಆದಿತ್ಯರ ಆವಿರ್ಭಾವ ಅಂದರೆ ದೇವತೆಗಳ ಆವಿರ್ಭಾವ ಆಗ್ತದೆ. ದಿತಿಯಲ್ಲಿ ದೈತ್ಯರ ಆವಿರ್ಭಾವ ಆಗ್ತದೆ. ಆ ದಿತಿಯಲ್ಲಿ ಆವಿರ್ಭವಿಸಿದಂತಹ ದೈತ್ಯರಲ್ಲಿ ಒಬ್ಬನ ಹೆಸರು ಹಿರಣ್ಯಾಕ್ಷ ಅಂತ, ದಿತಿಯಲ್ಲಿ ಆವಿರ್ಭವಿಸಿದ ವ್ಯಕ್ತಿ. ಮತ್ತೊಬ್ಬ ಹಿರಣ್ಯಕಶಿಪು. ಈ ದೈತ್ಯ ಅನ್ನುವುದಕ್ಕೆ ಇಲ್ಲಿ ದ್ವಿತೀಯ ಮಗ ಅನ್ನೋದು ಸಾಮಾನ್ಯವಾದ ಅರ್ಥ. ಇನ್ನೊಂದು ಅರ್ಥದಲ್ಲಿ ದೈತ್ಯ ಅನ್ನುವ ಶಬ್ದ ಇದೆ. ಅದು ತಮೋಯೋಗ್ಯ. ಆತ ಯಾವತ್ತೂ ಕೂಡ ಒಳ್ಳೆಯ ಸ್ಥಾನಕ್ಕೆ ಹೋಗುವವ ಅಲ್ಲ, ಕೆಟ್ಟ ಅರ್ಹತೆಯುಳ್ಳವ ಅನ್ನುವ ಅರ್ಥದಲ್ಲೂ ಕೂಡ ದೈತ್ಯ ಅನ್ನುವ ಶಬ್ದದ ಬಳಕೆ ಇದೆ. ಇಲ್ಲಿ ಈಗ ದೈತ್ಯನಾದಂತಹ ಹಿರಣ್ಯಾಕ್ಷ, ಆತ ಭೂಮಿಯ ಮೇಲೆ ಅವನಿಗೆ ಭಾರಿ ದೃಷ್ಟಿಯಂತೆ. ಈ ಭೂಮಿಯನ್ನು ಏನಾದರೂ ಮಾಡಿ ಇಳಿಸಬೇಕು. ಅದಕ್ಕೆ ಕಾರಣ ಏನು? ಒಂದು, ಈ ಭೂಮಿ ಅದರ ಸೃಷ್ಟಿ ಹೇಗಾಯಿತು? ಅದು ಒಬ್ಬ ರಕ್ಕಸನನ್ನು, ನಮ್ಮ ಜಾತಿಯವರನ್ನು ಕೊಂದು ಮಾಡಿರುವಂಥದ್ದು ಭೂಮಿ ಅಂತ. ಭೂಮಿ ಒಂದು ರೀತಿ ಅಪವಿತ್ರ ಅಂತ ಅವನಿಗೆ ಭಾವನೆ ಅಂತೆ. ಅದನ್ನು ತಿಂದು ಬಿಡಬೇಕು, ನುಂಗು ಬಿಡಬೇಕು ಅಂತ ಅವನಿಗೆ ಭಾವನೆ. ಅಂದರೆ ಭೂಮಿಯ ಸೃಷ್ಟಿಯಾದದ್ದು ಹೇಗೆ ಅಂದರೆ, ಈ ಪ್ರಳಯ ಕಾಲದಲ್ಲಿ ಭಗವಂತ ನೀರಿನಲ್ಲಿ ಮಲಗಿದ್ದ. ನಾರಾಯಣ ಆಗುವುದಕ್ಕೆ ಇದು ಒಂದು ಕಾರಣ. ಮಲಗಿದ್ದಂತಹ ದೇವ ಒಂದು ಸಲ ಹೀಗೆ ಕಿವಿಗೆ ಕೈ ಹಾಕಿ ಹೀಗೆ ಮಾಡಿ ಹೀಗೆ ತೆಗೆದು ಹೊರಗೆ ಹಾಕಿದಂತೆ. ಅಂದರೆ ಅಷ್ಟು ಕಾಲ ನೀರಲ್ಲಿ ಮಲಗಿದ್ರೆ ಏನಾಗ್ತದೆ ಹೇಳಿ? ಕಿವಿಯ ಒಳಗೆ ಒಂದಷ್ಟು ಮಣ್ಣು ಸೇರಿಕೊಳ್ತದೆ. ಹಾಗೆ ಆತ ಕಿವಿಯಿಂದ ಹೀಗೆ ಮಣ್ಣು ತೆಗೆದು ಹೀಗೆ ಹಾಕಿದ. ಹೀಗೆ ಹಾಕಿದಾಗ ಈ ಕಡೆ ಮಣ್ಣಿನಲ್ಲಿ ಒಂದು ಹುಳ, ಆ ಕಡೆ ಮಣ್ಣಿನಲ್ಲಿ ಒಂದು ಹುಳ, 2 ಹುಳಗಳು ಹುಟ್ಟಿಕೊಂಡು, ಅಸಾಮಾನ್ಯವಾದ ಹುಳಗಳು, ಭಾರಿ ಗಟ್ಟಿ ದೈತ್ಯ ಶಕ್ತಿಯ 2 ಮಹಾಪ್ರಾಣಿಗಳು ಹುಟ್ಟಿಕೊಂಡು, ಪ್ರಾಣಿ ಅಂದರೆ ಚೇತನಗಳೇ, ಮನುಷ್ಯನ ಹಾಗೆ 2 ಕೈ 2 ಕಾಲು ಉಳ್ಳಂತಹ ಚೇತನಗಳು 2 ಹುಟ್ಟಿಕೊಂಡು ಅವುಗಳಿಗೆ ತಿನ್ನಲಿಕ್ಕೆ ಹಸಿವು ಅಂತ ಶುರುವಾಯಿತು. ಏನಿದೆ ಅಲ್ಲಿ? ನೀರೇ ನೀರು, ಪ್ರಳಯಾಂಬುದಿ, ಬೇರೆ ಏನಿಲ್ಲ. ನೀರಿನಲ್ಲಿ ಇದು ಕೂಡ ಈಜಾಡ್ತಾ ಇದೆ. ಏನಾದರೂ ಒಂದು ತಿಮಿಂಗಿಲಾದರೂ ಸಿಕ್ಕಿದ್ರೆ ನುಂಗಬೇಕು ಅಂತ, ಏನೂ ಸಿಗ್ತಾ ಇಲ್ಲ. ಸೃಷ್ಟಿಯೇ ಆರಂಭ ಆಗಲಿಲ್ಲ. ಆ ಕಡೆದ್ದು ಈಜುತ್ತಾ ಇದೆ. 2 ಈಜಾಡ್ತಾ ಸುಮಾರು 3000 ವರ್ಷ ಆದಮೇಲೆ ಇವನಿಗೆ ಅವ ಸಿಕ್ಕಿದ, ಅವನಿಗೆ ಇವನು ಸಿಕ್ಕಿದ. ಹಾಗಾದರೆ ಎಷ್ಟು ದೊಡ್ಡ ಸಾಗರದಲ್ಲಿ ಈಜಾಡ್ತಾ ಇದ್ದಾರೆ ಯೋಚನೆ ಮಾಡಿ. 3000 ವರ್ಷ ಆದಮೇಲೆ ಈಜಾಡ್ತಾ ಇವನಿಗೆ ಅವ ಸಿಕ್ಕಿದ, ಅವನಿಗೆ ಇವ ಸಿಕ್ಕಿದ. ಇಬ್ಬರು ಕೂಡ ಗಲಾಟೆ ಗುದ್ಲಿಕ್ಕೆ ಅಂತ ಬಂದರು. ಆಮೇಲೆ ನೋಡ್ತಾರೆ ಒಂದೇ ಥರ ಇದ್ದಾರೆ ಇಬ್ಬರು ಕೂಡ. ನೀನು ನನ್ನ ಹಾಗೆ ಇದ್ದಿ, ನೀನು ನನ್ನ ಹಾಗೆ ಇದ್ದಿ ಅಂತ ಪರಸ್ಪರ ಪ್ರೀತಿ ಬಿಟ್ಟಿದ್ರು. ಒಂದೇ ಥರ ಇದ್ದವರಿಗೆ ಪರಸ್ಪರ ಖುಷಿ ಆಗ್ತದೆ, ಆನಂದ ಆಗ್ತದೆ. ಜೊತೆಗೆ ಇಬ್ಬರು ಕೂಡ ಸೇರಿ ನೋಡಿದರೆ ಒಬ್ಬ ದಷ್ಟಪುಷ್ಟ ಇದ್ದಾನೆ, ಮುಟ್ಟಿದ್ರೆ ಒತ್ತಲಿಕ್ಕೆ ಆಗುವುದಿಲ್ಲ, ಕಲ್ಲಿನ ಹಾಗಿದ್ದಾನೆ. ಇನ್ನೊಬ್ಬ ಮೃದುವಾಗಿದ್ದಾನೆ. ಆದರೆ ಮೃದುವಾಗಿರುವವನು ಕೂಡ ಗಟ್ಟಿ ಇದ್ದಾನೆ, ಗಟ್ಟಿ ಇರುವವನು ಕೂಡ ತೆಳ್ಳಗಿದ್ದಾನೆ. ಅಂತೂ ಇಬ್ಬರು ಕೂಡ ಗಟ್ಟಿಯೇ ಇದ್ದಾರೆ. ಇವನನ್ನು ಮುಟ್ಟಿ, ನೀನು ಮೃದು ಇದ್ದಿ, ನಿನಗೆ ಮಧು ಅಂತ ಹೆಸರು ಅಂತ ಅವನೇ ಹೆಸರಿಟ್ಟ ಇವನಿಗೆ. ಈ ಕಡೆ ಅವನನ್ನು ಮುಟ್ಟಿ, ನೀನು ಕೈಟಭ ಇದ್ದಿ, ಅದರಿಂದ ನಿನಗೆ ಕೈಟಭ ಅಂತ ಹೆಸರಿಟ್ಟ. ಈಗ ಅವರವರು ಗಟ್ಟಿ ಇದ್ದವ ಕೈಟಭ, ಮೃದು ಇದ್ದವ ಮಧು ಕೈಟಭರು ಅಂತ ಅವರಿಗೆ ಹೆಸರು. ವಿಷ್ಣು ಕರ್ಣ ಮಲೋದ್ಭೂತವು ವಿಖ್ಯಾತವು ಮಧುಕೈಟಭವು. ವಿಷ್ಣು ಕರ್ಣಮಲದಿಂದ ಆವಿರ್ಭೂತರಾದವರು, ಅವರಿಗೆ ಮಧುಕೈಟಭರು ಅಂತ ಹೆಸರಾಯ್ತಂತೆ ಅವರಿಬ್ಬರಿಗೆ. ಅವರಿಬ್ಬರು ಈಗ ಒಟ್ಟು ಸೇರಿ ಅಣ್ಣ ತಮ್ಮ ಅಂತ ಮಾತಾಡಿಕೊಂಡ್ರು. ಮಧು ಅವನು ತಮ್ಮ ಅಂತೆ, ಕೈಟಭ ಅಣ್ಣ ಅಂತೆ, ಗಟ್ಟಿ ಇರೋದ್ರಿಂದ. ಅವರಿಬ್ಬರು ಸೇರಿಕೊಂಡು ತುಂಬ ಹಸಿವಾಗ್ತಾ ಇದೆ, ಏನು ಮಾಡೋದು ನೋಡು, ಈ ನೀರಿನ ಒಳಗಲ್ಲ ಮೇಲಕ್ಕೆ ಹೋಗಬೇಕು ಅಂತ ಅಂಬುದಿಯ ಮೇಲಕ್ಕೆ ಬಂದರು. ಮೇಲಕ್ಕೆ ಬರುವಾಗ ಕಮಲದಲ್ಲಿ ನಮ್ಮ ಚತುರ್ಮುಖ ಬ್ರಹ್ಮ ಕಾಣಿಸಿದ. ಕಮಲವೂ ಚೆನ್ನಾಗಿದೆ, ಈ ಹುಡುಗನು ಇದರಲ್ಲಿರುವ ವ್ಯಕ್ತಿಯೂ ಚೆನ್ನಾಗಿದ್ದಾನೆ, ನುಂಗಿ ಬಿಡುವ ಅಂತ ಬಂದರು. ನುಂಗ್ಲಿಕ್ಕೆ ಬಂದಾಗ ಈ ಚತುರ್ಮುಖ ಬ್ರಹ್ಮ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಅವನ ರಕ್ಷಣೆಗೆ ಭಗವಂತ ಬಂದಂತೆ. ಬಂದು ಮಧುಕೈಟಭರ ಜೊತೆಗೆ ಬ್ರಹ್ಮಾಣಂ ಜನಿತೋದ್ಯಮವು, ಅದು ಬ್ರಹ್ಮನನ್ನು ನುಂಗುವುದಕ್ಕೆ ಅಂತ ಇವರು ಪ್ರಯತ್ನಿಸಿದಾಗ ಭಗವಂತ ಬಂದು, ನೀವು ಅವನನ್ನು ತಿನ್ನುವುದೇನು, ಅವನಿಗಿಂತ ನಾನು ಗಟ್ಟಿ ಇಲ್ವಾ ಅಂತ ಹೇಳಿದರು ಭಗವಂತ. ಹೌದಲ್ವಾ, ಇವನು ಇದಕ್ಕಿಂತಲೂ ಚೆನ್ನಾಗಿದ್ದಾನೆ, ಇವನನ್ನು ನೋಡೋಣ ಅಂತೇಳಿ ಇವನ ಜೊತೆಗೆ ಬಂದರು. ಗಲಾಟೆ. ಭಗವಂತನಿಗೂ ಮಧುಕೈಟಭರಿಗೂ ಯುದ್ಧ. ಎಷ್ಟು ವರ್ಷದ ಯುದ್ಧ?
ಪಂಚವರ್ಷ ಸಹಸ್ರಾಣಿ ಬಾಹುಪ್ರಹರಣೋ ವಿಭು. 5,000 ವರ್ಷದ ತನಕ ಇಬ್ಬರಿಗೂ ಯುದ್ಧ ಅಂತೆ, ಭಗವಂತನಿಗೆ ಮತ್ತು ಮಧುಕೈಟಭರಿಗೆ ಯುದ್ಧ. ದೇವರದೊಂದು ಆಟ ಸೃಷ್ಟಿ ಮಾಡುವುದಕ್ಕೆ ಇನ್ನು ಪುರುಸೊತ್ತುಂಟು. ಪುರುಸೊತ್ತಿರುವಾಗ ಒಂದಷ್ಟು ಹೋರಾಡುವ ಮಕ್ಕಳ ಜೊತೆಗೆ ಅಂತ ಹೋರಾಟ ನಡೆಯಿತು. ನಡೆದು ಹೋರಾಡಿ ಕೊನೆಗೆ ಈ ಭಗವಂತನೂ ಈ ಕಡೆಯಿಂದ ಗೆಲ್ತಾ ಇಲ್ಲ, ಮಧುಕೈಟಭರೂ ಗೆಲ್ತಾ ಇಲ್ಲ. ಭಗವಂತ ಒಂದು ಜೋರು ಹೊಡೆದು ಯುದ್ಧ ನಿಲ್ಲಿಸಿದ. ಸಾಕು ಅಂತ ಹೇಳಿದ, ಸ್ವಲ್ಪ ಸುಧಾರಿಸಿಕೊಳ್ಳಿ, ಸಾಕು, ನಿಮ್ಮ ಯುದ್ಧ ಬಹಳ ಖುಷಿ ಆಗ್ತಾ ಇದೆ, ಬಹಳ ಖುಷಿ ಆಗೋದ್ರಿಂದ ನೀವೇನಾದರೂ ವರ ಕೇಳಿ ಅಂತ ಹೇಳಿದ ಭಗವಂತ. ಮಧುಕೈಟಭರು ತುಂಬ ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದೀರಿ, ಸಮರ್ಥ ಇದ್ದೀರಿ, ಏನಾದರೂ ವರ ಕೇಳಿ ಅಂತ. ವರ ಕೇಳಿ ಅಂತ ಹೇಳಿದಾಗ ನಮ್ಮ ಮಧುಕೈಟಭರು ಕೇಳ್ತಾರಾ? ಅವರು ಪರಸ್ಪರ ಮುಖ ನೋಡ್ಕೋತಾರೆ. ಏನಂತ ಈ ಹುಡುಗಂದು, ನಾವು ವರ ಕೇಳುದ ಇವನ ಹತ್ರ? ನಮ್ಮಂಥ ಶ್ರೇಷ್ಠ ವಂಶ ಸಮುದ್ಭೂತರು ನಾವು ಇವನ ಹತ್ರ ವರ ಕೇಳುದ? ಇದು ಸರಿ ಇಲ್ಲ, ನಾವೇ ಅವನಿಗೆ ವರ ಕೊಡ್ತೇವೆ, ಬೇಕಾದರೆ ನೀನೇ ನಮ್ಮ ಹತ್ರ ವರ ಕೇಳು, ಅಷ್ಟು ಚೆನ್ನಾಗಿ ಯುದ್ಧ ಮಾಡಿದೆಯಲ್ಲ ಇಷ್ಟು ಸಮಯ, ಅದನ್ನ ನೀನೇನಾದರೂ ವರ ಕೇಳಬಹುದು, ನಾವು ವರ ಕೇಳುವವರಲ್ಲ ಅಂತ ಹೇಳಿ. ಆಯಿತು, ನಾನು ವರ ಕೇಳ್ತೇನೆ, ಕೊಡಬೇಕು, ನಿಮ್ಮ ಪ್ರಾಣ ಕೊಡಿ ಅಂತ ಹೇಳಿದ ಭಗವಂತ. ನಿಮ್ಮ ಪ್ರಾಣ ಕೊಡಿ ಅಂತ ಹೇಳಿ. ಎಷ್ಟು ಪ್ರಾಮಾಣಿಕರು ಮಧುಕೈಟಭರು, ನಮ್ಮ ಪೂರ್ವಜರು ಅವರೆಲ್ಲ. ಮಧುಕೈಟಭರು ಎಷ್ಟು ಪ್ರಾಮಾಣಿಕರು ಅಂತ ಹೇಳಿದರೆ, ಭಾರಿ ಆಲೋಚನೆ ಮಾಡಿದರಂತೆ. ಮಾತು ಕೊಟ್ಟು ಸಿಕ್ಕ ಹಾಕೊಂಡಿವಲ್ವಾ, ನಾವೀಗ ಪ್ರಾಣ ಕೊಡುವ ಅನಿವಾರ್ಯತೆ ಇದೆ. ಸೃಷ್ಟಿ ಆರಂಭದಲ್ಲಿ ಅಷ್ಟು ಪ್ರಾಮಾಣಿಕತೆ ಇತ್ತು, ದೈತ್ಯರಲ್ಲೂ ಪ್ರಾಮಾಣಿಕತೆ ಇತ್ತು. ನಾವು ಈಗ ಮಾತು ಕೊಟ್ಟ ಮೇಲೆ ನಮ್ಮ ಪ್ರಾಣ ಕೊಡಲೇಬೇಕು. ಭಾರಿ ಬುದ್ಧಿವಂತ ಇದ್ದಾನೆ ಈ ವ್ಯಕ್ತಿ, ಸಮಸ್ಯೆ ಆಗೋಯ್ತು. ಅದು ನಾವು ಅದಕ್ಕಿಂತ ದೊಡ್ಡ ಬುದ್ಧಿಗಾರಿಕೆ ಮಾಡುವ ಅಂತೇಳಿ ಇವರು ಮಾತಾಡಿಕೊಂಡು ಹೇಳ್ತಾರೆ, ನಮ್ಮ ಪ್ರಾಣ ಕೊಡುವುದಕ್ಕೆ ತೊಂದರೆ ಇಲ್ಲ, ಆದರೆ ನೀರಿಲ್ಲದೆ ಇದ್ದ ಜಾಗದಲ್ಲಿ ಪ್ರಾಣ ತೆಗಿಬೇಕು ಅಂತೇಳಿ. ಎಲ್ಲ ಕಡೆ ನೀರಲ್ವಾ, ಅದು ಎಲ್ಲ ಕಡೆ ನೀರೇ ಇರುವುದು, ಪ್ರಳಯ ಕಾಲ. ಈಗ ನೀರಿಲ್ಲದೆ ಇದ್ದ ಜಾಗದಲ್ಲಿ ನೀನು ಪ್ರಾಣ ತೆಗೆಯುವುದಾದ್ರೆ ಪ್ರಾಣ ಕೊಡ್ತೇವೆ ಅಂತ. ಭಗವಂತ ಸರಿ ಅಂತ ಹೇಳಿದ. ಬನ್ನಿ ಅಂತ ಇಬ್ಬರನ್ನು ಅಪ್ಪಿಕೊಂಡು ನೀರಿನ ಮೇಲೆ ಬಂದು ನೀರಿನಲ್ಲಿ ಕೂತುಕೊಂಡು ತನ್ನ ತೊಡೆಯನ್ನು ಸರಿಯಾಗಿ ಒರೆಸಿದ. ಅಲ್ಲಿ ನೀರೇ ಇಲ್ಲ, ತೊಡೆಯಲ್ಲಿ ಕೂಡಿಸಿಕೊಂಡು ಇಬ್ಬರನ್ನು ಕೂಡ ಒಂದು ಸಲ ಗುದ್ದಿದಂತೆ ಪುಡಿಯಾಗೋಯ್ತು. 2 ಮಾಂಸದ ಮುದ್ದೆ ಆಯಿತು. ಮುದ್ದೆ ಆದದ್ದನ್ನು ಹಾಗೇ ನೀರಿನಲ್ಲಿ ಬಿಸಾಡಿದ. ಆ ನೀರಿನ ಅಲೆಗೆ ಸಿಕ್ಕು ಈ ಎರಡೂ ಶರೀರ ಉಂಟಲ್ಲ, ಮಧು ಮತ್ತು ಕೈಟಭ, ಅವರಿಬ್ಬರ ಮಾಂಸ ಮೇಧಸ್ಸು ಅಂದರೆ ಏನು? ಭಗವಂತನ ಕಿವಿಯ ಮಲವೇ ಅದು ಆ ಮೇಧಸ್ಸು, ಅದು ನೀರಿನಲ್ಲಿ ಸೇರಿ ಅದರಲ್ಲಿ ಒಂದಷ್ಟು ನೊರೆ ಬಂದು ಆ ನೊರೆ ಮತ್ತೆ ಗಟ್ಟಿಯಾಗಿ ಎಲ್ಲ ಸೇರಿ ಒಂದು ದೊಡ್ಡ ಉಂಡೆ ಆಯ್ತಂತೆ. ಆ ಉಂಡೆಗೆ ಮೇದಿನಿ ಅಂತ ಹೆಸರು. ಮಧುಕೈಟಭರ ಮೇಧಸ್ಸಿನಿಂದ ನಿರ್ಮಿತವಾದ ಆ ದೊಡ್ಡ ಉಂಡೆಗೆ ಮೇದಿನಿ ಅಂದರೆ ಏನು? ಭೂಮಿ, ಧರಣಿ. ಈ ಭೂಮಿ ಅವರ ಮೇಧಸ್ಸಿನಿಂದ ನಿಷ್ಪನ್ನವಾದದ್ದು, ಆದ್ದರಿಂದ ಮೈಲಿಗೆ. ಭೂಮಿ ಮೈಲಿಗೆ ಯಾಕೆ ಅಂತ ಹೇಳಿದರೆ, ಅದು ಮಧುಕೈಟಭರ ಮೇಧಸ್ಸಿನಿಂದ ನಿರ್ಮಿತವಾದದ್ದು ಭೂಮಿ, ಮೇದಿನಿ. ನಮ್ಮ ವಂಶಕ್ಕೆ ಸಂಬಂಧಪಟ್ಟ, ಅಂದರೆ ಅಸುರ ವಂಶಕ್ಕೆ ಸಂಬಂಧಪಟ್ಟ ವ್ಯಕ್ತಿಯನ್ನು ಹೊಡೆದು ದೇವರು ನಿರ್ಮಾಣ ಮಾಡಿರುವ ಮೇದಿನಿ. ಆದ್ದರಿಂದ ಇದನ್ನು ಮುಳುಗಿಸಬೇಕು ಅಂತ ಹಿರಣ್ಯಾಕ್ಷನಿಗೆ ಭೂಮಿಯ ಮೇಲೆ ಅದಕ್ಕೊಂದು ಸಿಟ್ಟು, ಇದನ್ನು ಮುಳುಗಿಸಿ ಹಾಕಬೇಕು. ಇನ್ನೊಂದು ಉದ್ದೇಶ ಇದೆ ಅವನಿಗೆ. ಅವನು ಮಹಾಶಕ್ತಿಶಾಲಿ. ಹಿರಣ್ಯಾಕ್ಷ ಅಂತ ಹೇಳಿದರೆ ಯಾರು ಹೆದರದೇ ಇದ್ದವರಿಲ್ಲ, ಮಹಾಶಕ್ತಿಶಾಲಿ. ಆತ ಮೇರು ಪರ್ವತಕ್ಕೆ ಒಂದು ಸಲ ಗುದ್ದುವುದಕ್ಕೆ ಹೋಗಿದ್ದ. ಮೇರು ಪರ್ವತವನ್ನೇ ಅಡ್ಡ ಹಾಕ್ತೇನೆ ಅಂತ ಗುದ್ದುವುದಕ್ಕೆ ಹೋಗಿದ್ದ. ಆವಾಗ ವರುಣ ಸಂರಕ್ಷಣೆ ಮಾಡಿದ. ವರುಣ ಹೇಳಿದ, ನೀನು ಮೇರು ಪರ್ವತವನ್ನೆಲ್ಲ ಗುದ್ದಿ ಪೆಟ್ಟು ಮಾಡಿ ಎಲ್ಲ ಹಾಳು ಮಾಡಬೇಡ. ಈಗ ಏನೇನೋ ಮಾಡಿದಿ, ಎಷ್ಟೆಷ್ಟೋ ಪರ್ವತಗಳನ್ನು ಗುದ್ದಿ ಹಾಳು ಮಾಡಿದಿ. ಭೂಮಿ ಅನ್ನುವುದು ಅದು ಭೂಮಿಗೆ ಧಾರಕವಾಗಿರುವಂಥದ್ದು ಪರ್ವತ. ಅದಕ್ಕೆ ಭೂಧರ ಅಂತ ಹೆಸರು. ಅಂದರೆ ಭೂಮಿಯಲ್ಲಿ ಅಲ್ಲಲ್ಲಿ ಪರ್ವತಗಳಿದ್ದರೆ ಅದು ಶೇಷನ ಹೆಡೆಯ ಮೇಲೆ ಗುರುತ್ವಾಕರ್ಷಣದಿಂದ ಸರಿಯಾಗಿ ನಿಲ್ತದೆ. ಆ ಪರ್ವತ ಎಲ್ಲೆಲ್ಲೋ ಹೋಗಿ ಪುಡಿ ಆಯಿತು ಅಂತ ಹೇಳಿದರೆ ಭೂಮಿಗೆ ಭೂಕಂಪನಗಳು ಉಂಟಾಗ್ತವೆ, ತೊಂದರೆ ಆಗ್ತವೆ. ಆದ್ದರಿಂದ ಪರ್ವತಗಳನ್ನೆಲ್ಲ ಪುಡಿ ಮಾಡಬೇಡ ಅಂತ ವರ್ಣ ಹೇಳಿದ. ಅದಕ್ಕೆ ಈತ ಹಿರಣ್ಯಾಕ್ಷ ವರ್ಣನ ಹತ್ರ ಕೇಳಿದ, ನನಗೆ ಯಾರಿಗಾದರೂ ಗುದ್ದಬೇಕು ಅಂತ ಅನಿಸ್ತದೆ, ಕೈ ತುರಿಸ್ತಾ ಉಂಟು, ಯಾರಿಗಾದರೂ ಹೊಡಿಬೇಕು ಅಂತ ಅನಿಸ್ತಾ ಉಂಟು. ಯಾರಿಗೆ ಹೊಡಿಲಿಕ್ಕೆ ಹೋದರೂ ಓಡಿ ಹೋಗ್ತಾರೆ. ಪ್ರಪಂಚದಲ್ಲಿ ನನಗೆ ಎದುರೇ ಇಲ್ಲ ಅಂತ ಆಗಿದೆ, ಆದ್ರಿಂದ ನೀನು ನನ್ನ ಜೊತೆಗೆ ಯುದ್ಧ ಮಾಡ್ತೀಯಾ, ಬಾ ಅಂತ ವರುಣನನ್ನು ಕರೆದ. ವರುಣ ಅಲ್ಲಿಂದ ಓಡಿ ಹೋದಂತೆ. ಓಡಿ ಹೋಗಿ ಸಮುದ್ರದಲ್ಲಿ ಸೇರಿಕೊಂಡ. ಅವನ ಶರೀರ ಸಮುದ್ರ. ವರುಣ ಈಗ ಗುದ್ದಾಡುವುದಕ್ಕೆ ಸರಿ ಅಂತ ಹೋಗಿ ಸಮುದ್ರಕ್ಕೆ ಗುದ್ದುವುದಕ್ಕೆ ಶುರು ಮಾಡಿದ. ವರುಣನಿಗೆ ಆ ಪೆಟ್ಟು ತಿನ್ಲಿಕ್ಕಾಗದೆ ಅವ ಮೂರ್ತಿ ಎತ್ತು ಬಂದು ಹೇಳ್ತಾನೆ ಹಿರಣ್ಯಾಕ್ಷನ ಹತ್ರ, ನನಗೆ ಹೊಡಿಬೇಡ, ನನ್ನಿಂದ ನಿನ್ನನ್ನು ಎದುರಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಯಾಕಂದ್ರೆ ನಾನು ಮುದುಕ ಆಗಿದ್ದೇನೆ. ಇದು ಭಾಗವತದಲ್ಲಿರೋದು. ವರುಣ ಹೇಳ್ತಾನೆ, ನಾನು ಮುದುಕ ಆಗಿದ್ದೇನೆ. ಜರಠ ಅಂತ ಹೇಳ್ತಾನೆ. ಜರಠ ಅಂತ ಹೇಳಿದ್ರೆ ಏನು? ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವ ನಾನು,
ತುಂಬ ವಯಸ್ಸಾಗಿದೆ, ಆದ್ದರಿಂದ ನನ್ನ ಜೊತೆಗೆ ನೀನು ಯುದ್ಧ ಮಾಡಬೇಡ. ಆಗ ಅವ ಹೇಳ್ತಾನೆ, ನನಗೆ ಹೊಡಿಬೇಕು ಅಂತ ಅನಿಸ್ತಾ ಉಂಟು. ನೀನು ನನ್ನ ಜೊತೆಗೆ ಯುದ್ಧ ಮಾಡುವುದಿಲ್ಲ ಅಂತಾದರೆ ನನಗೆ ಹೊಡೆಯುವುದಕ್ಕೆ ಯಾರನ್ನಾದರೂ ವ್ಯಕ್ತಿಯನ್ನು ಒಬ್ಬನನ್ನು ಕೊಡಬೇಕು. ಅವನನ್ನು ಕೊಟ್ಟರೆ ನಿನ್ನನ್ನು ಬಿಡ್ತೇನೆ ಅಂತ. ಆಗ ವರುಣ ಯೋಚನೆ ಮಾಡಿ ಹೇಳ್ತಾನೆ, ನನಗೊಬ್ಬ ಅಳಿಯ ಇದ್ದಾನೆ, ಅವನಿಗೆ ವಿಷ್ಣು ಅಂತ ಹೆಸರು, ನಾನೇ ಮಗಳನ್ನು ಕೊಟ್ಟದ್ದು ಅವನಿಗೆ, ಅಲ್ವಾ, ರಮಾ ಸಮುದ್ರನ ಕುಮಾರಿ, ಸಮುದ್ರನ ಇವನ ವರುಣನ ಮಗಳು, ಆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ, ಅವನು ಆಗ್ಬೋದು ನಿಂಗೆ. ಆದರೆ ಅವ ಸಿಗುವುದು ಮಾತ್ರ ಸ್ವಲ್ಪ ಕಷ್ಟ, ನೋಡು ಅವನನ್ನು ಕರಿ, ಅವನ ಜೊತೆಗೆ ಹೋರಾಡು ಅಂತ ಹೇಳಿದ. ವರುಣ ಅದೃಶ್ಯ ಆದ. ಹಿರಣ್ಯಾಕ್ಷನಿಗೆ ಭಾರಿ ಖುಷಿ, ನನಗೆ ಒಂದು ಹೊಡೆಯುವುದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನಲ್ವ ಸಮರ್ಥ, ಬಹಳ ಖುಷಿ ಆಯಿತು. ಆದರೆ ಅವನಂತ ಕರೆಯುವುದು ಹೇಗೆ, ಅವನು ಎಲ್ಲಿ ಸಿಗ್ತಾನೆ? ಅಷ್ಟಕ್ಕೆ ವರುಣ ಹೋಗಿ ಆಗಿದೆ, ಅಳಿಯ ಅಂತ ಹೇಳಿ ಹೋಗಿ ಆಗಿದೆ. ಅಷ್ಟಕ್ಕೆ ಸರಿಯಾಗಿ ನಾರದರು ಸಿಕ್ಕಿದ್ರು. ನಾರದರ ಹತ್ರ ಹಿರಣ್ಯಾಕ್ಷ ಕೇಳಿದ, ಅದು ಯಾರು ಶ್ರೀಹರಿ ಅಂತಿದ್ದಾನಂತೆ, ನನ್ನ ಜೊತೆಗೆ ಹೋರಾಡಬೇಕು, ಎಲ್ಲಿ ಸಿಗ್ತಾನೆ ಅಂತ. ಓ, ಮೇದಿನಿಯನ್ನು ಸೃಷ್ಟಿಸಿದವನೇ ಅವ ಅಂತ ಹೇಳಿದ್ರು. ನಾರದರು ಹೇಳಿದರು, ನೀನು ಯಾವ ಮೇದಿನಿ ಸರಿ ಇಲ್ಲ, ಇದನ್ನು ಮುಳುಗಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಲ್ಲ, ಆ ಮೇದಿನಿಯನ್ನು ಸೃಷ್ಟಿ ಮಾಡಿದವನೇ ಶ್ರೀಹರಿ. ಆ ಶ್ರೀಹರಿಯನ್ನು ಕರೆಯುವುದಕ್ಕೆ ಹೆಚ್ಚು ಕಷ್ಟ ಇಲ್ಲ. ಉಪವಾಸ ಮಾಡಬೇಕು, ಶಾಂತವಾಗಿ ಕೈಯನ್ನು ತಲೆ ಮೇಲೆ ಮೂರ್ಧನ್ಯೇಶು ಅಂಜಲಿರ್ಮಿ ಅಂತ ಇಲ್ಲಿ ಅಂಜಲಿಯನ್ನು ಹೀಗೆ ಮಾಡಬೇಕು, ಮಾಡಿ ನಾರಾಯಣಾಯ ನಮಃ ಅಂತ ಮಂತ್ರ ಜಪ ಮಾಡಬೇಕು. ಆಗ ಹಿರಣ್ಯಾಕ್ಷ ಏನು ಹೇಳಿದ, ಅದೆಲ್ಲ ಆಗುವುದಿಲ್ಲ, ನಮಗೆ ಉಪವಾಸ ಎಲ್ಲ ಸಾಧ್ಯವೇ ಇಲ್ಲ. ಉಪವಾಸ ಮಾಡಿ ನಿಂತುಕೊಂಡು ನಾರಾಯಣಾಯ ನಮಃ ಅಂತ ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವುದು, ಏನಿದ್ರು ನಮಸ್ಕಾರ ನಮಗೆ ಇನ್ನೊಬ್ಬರು ಮಾಡಬೇಕೆ ಹೊರತು ನಾವು ಮತ್ತೊಬ್ಬರಿಗೆ ನಮಸ್ಕಾರ ಮಾಡುವ ಜಾಯಮಾನ ನಮ್ದಲ್ಲ. ಹಾಗಿದ್ರೆ ಅವ ಎಲ್ಲಿದ್ದಾನೆ ಹೋಗಿ ಗುದ್ದಿ ಬರ್ತೇನೆ, ನಾನು ಕರೆಯುವುದಲ್ಲ, ಇದ್ದಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ. ಆವಾಗ ನಾರದ ಹೇಳಿದ, ಅದು ಕೂಡ ಕಷ್ಟವೇ ಇದ್ದಲ್ಲಿಗೆ ಹೋಗುವುದು, ಹಾಗಾಗಿ ಕರೆಯುವುದಕ್ಕೆ ಇನ್ನೊಂದು ಮಾರ್ಗ ಇದೆ. ಇದೊಂದು ಮಾರ್ಗ ನಾನು ಹೇಳಿದ್ದು, ಸುಲಭ ಮಾರ್ಗ ಹೇಳಿದ್ದು. ಇದಕ್ಕಿಂತ ಇನ್ನೊಂದು ಮಾರ್ಗ ಇದೆ. ಏನು? ಹೊಡಿ ಬಡಿ ಅಂತ ಮಾಡುವುದು. ಅವನಿಗೆ ಯಾವುದು ಇಷ್ಟವಾದದ್ದೋ ಅದನ್ನೆಲ್ಲ ನೀನು ಪೀಡಿಸಿದರೆ ಆವಾಗ ಅದನ್ನು ರಕ್ಷಣೆ ಮಾಡುವುದಕ್ಕೆ ಅವ ಇಳಿದು ಬರ್ತಾನೆ. ಹಿರಣ್ಯಾಕ್ಷನಿಗೆ ಭಾರಿ ಖುಷಿ ಆಯಿತು. ಇಷ್ಟು ಸುಲಭೋಪಾಯ ಇರುವಾಗ ಹೋಗಿ ಉಪವಾಸ ಮಾಡಿ ತಪಸ್ಸು ಮಾಡಬೇಕು ಅಂತ ಹೇಳ್ತೀಯಲ್ಲ, ಎಷ್ಟು ಸುಲಭವಾದ ಉಪಾಯ. ಏನಂತೆ? ಬ್ರಾಹ್ಮಣ, ಗಾವಹ, ವೇದ. ಅವನಿಗೆ ಬಹಳ ಇಷ್ಟವಾದದ್ದು ಯಾವುದು ಅಂತ ಒಂದು 14 ಕೊಡ್ತಾನೆ, ಅವನು ಲಿಸ್ಟ್ ಕೊಡ್ತಾನೆ. ಅದರಲ್ಲಿ ಮೊದಲಿದ್ದದ್ದು ಬ್ರಾಹ್ಮಣರು. ನೋಡಿ, ಸಿಕ್ಕಾಕೋದ್ರೆ ಅಲ್ಲಿ. ದೇವರಿಗೆ ಇಷ್ಟವಾದದ್ದು ಅಂದರೆ ವೇದಜ್ಞಾನಿಗಳು ಭಾರಿ ಇಷ್ಟ ಅಂತೆ ಅವನಿಗೆ. ಆಯ್ತು, ವೇದಜ್ಞಾನಿಗಳದೆಲ್ಲ ಜುಟ್ಟು ಕತ್ತರಿಸಿ ಅವರ ಕಾಲು ಸಹಿತ ಮರಕ್ಕೆ ಜೋತಾಡಿಸುವ ಕೆಲಸ ಮಾಡಿದ ಅಂತೆ. ಅಕ್ಷರಶಃ ಅಂತ ಕೆಲಸ ಮಾಡಿದ. ವೇದಜ್ಞರು ಪ್ರಪಂಚದಲ್ಲಿರಬಾರ್ದು, ಅವರನ್ನು ಮುಗಿಸಬೇಕು ಅಂತ ಕೆಲಸ ಮಾಡಿದ. ಹಸುಗಳನ್ನು ಸಾಯಿಸುವ ಕೆಲಸ, ಕಸಾಯಿಖಾನೆಗಳನ್ನು ಮೊದಲು ನಿರ್ಮಾಣ ಮಾಡಿದ್ದೇ ಹಿರಣ್ಯಾಕ್ಷ. ಹಸುಗಳನ್ನು ಸಾಯಿಸುವ ಕೆಲಸ ಮಾಡಿದ. ಋಷಿ ಮುನಿಗಳು ಕಾಡಿನಲ್ಲಿ ಯಾವುದೇ ರೀತಿಯ ಫಲವಸ್ತುಗಳನ್ನು ತಿಂದುಕೊಂಡು ತಪಸ್ಸು ಮಾಡುವುದಕ್ಕೆ ಅವಕಾಶ ಇಲ್ಲ. ಕಾಡಿನಿಂದ ತಂದು ನೊಗಕ್ಕೆ ಕಟ್ಟಿ ನೀವು ಉಳಬೇಕು, ಸರ್ಕಾರಕ್ಕೆ ತುಂಬ ನಷ್ಟ ಆಗ್ತದೆ ನೀವು ತಪಸ್ಸು ಮಾಡುವುದರಿಂದ ಅಂತ ಹೀಗೆಲ್ಲ ಶುರು ಮಾಡಿದ. ಪ್ರತಿಯೊಬ್ಬರು ಕರ್ಮಕಾರಿಗಳು. ಸಮಾಜವಾದವನ್ನು ಶುರು ಮಾಡಿದವ ಹಿರಣ್ಯಾಕ್ಷ. ದೊಡ್ಡ ಅನರ್ಥವನ್ನು ಮಾಡಿದ. ಈ ಅನರ್ಥಗಳೆಲ್ಲ ನಡೀತಾ ಇರುವಾಗಲೂ ದೇವರು ಬರದೇ ಇದ್ದದ್ದಕ್ಕೆ ಕೊನೆಗೆ ದೇವರಿಗೆ ಪ್ರಿಯವಾದದ್ದು ಕೊನೆಯದು ಯಾವುದಂದರೆ ಭೂಮಿ. ಭೂಮಿ ಭಗವಂತನಿಗೆ ಪ್ರಿಯ. ಹಾಗಾದರೆ ಭೂಮಿಯನ್ನೇ ಮುಳುಗಿಸಬೇಕು ಅಂತ ಹೊರಟ. ಈಗ ನಮ್ಮಲ್ಲಿ ಕೆಲವೆಲ್ಲ ಮುಳುಗಿಸುವವರು, ಬ್ಯಾಂಕ್ ಮುಳುಗಿಸುವವರೆಲ್ಲ ಚಿಕ್ಕದನ್ನು ಮುಳುಗಿಸಿದ್ರೆ ಚಿಕ್ಕ ದುಷ್ಟರು ಅಂತ ಕರೆಯುವುದು ಅವರನ್ನು. ಇವ ಭೂಮಿಯನ್ನೇ ಮುಳುಗಿಸುವ ಆಲೋಚನೆ ಮಾಡಿದ. ಭೂಮಿಯನ್ನು ಮುಳುಗಿಸುವುದಂದ್ರೇನು? ಆ ಭೂಮಿ ಮತ್ತು ಶೇಷನ ಸಂಕರ್ಷಣ ಶಕ್ತಿ, ಈ 2 ಶಕ್ತಿಗಳ ಕೊಂಡಿಯನ್ನು ತಪ್ಪಿಸುವ ಕೆಲಸ, ಕಕ್ಷೆಯನ್ನು ತಪ್ಪಿಸುವುದು ಅಂತ ಹೆಸರು. ಆ ರೀತಿ ಭೂಮಿಯನ್ನು ತಪ್ಪಿಸುವ ಮಹಾಶಕ್ತಿಯಾಗಿ ಹಿರಣ್ಯಾಕ್ಷ ಬೆಳೆದ. ಭೂಮಿ ನಿಂತದ್ದು ಯಾವುದರಲ್ಲಿ ಅಂತ ಹೇಳಿದರೆ ಜಲದಲ್ಲಿ ನಿಂತದ್ದಲ್ವಾ. ನಾವೀಗಾಗಲೇ ಹೇಳಿದೆ, ಬ್ರಹ್ಮಾಂಡದ ಅರ್ಧದಷ್ಟು ನೀರು, ಆ ಅರ್ಧದಷ್ಟು ನೀರಿನಲ್ಲಿ ಮೇದಿನಿಯ ಸೃಷ್ಟಿಯಾದದ್ದು. ಕೆಳಗೆ ಶೇಷನ ಹೆಡೆ ಇದೆ, ಸಾವಿರಾರು ಹೆಡೆಗಳಿದ್ದಾವೆ. ಆ ಶೇಷನನ್ನು ಧರಿಸಿಕೊಂಡು ವಾಯುಕೂರ್ಮ ಇದ್ದಾನೆ. ವಾಯುಕೂರ್ಮನ ವಾಯುಕೂರ್ಮನನ್ನು ಧರಿಸಿದಂತಹ ವಿಷ್ಣುಕೂರ್ಮನ ಸ್ವರೂಪ ಇದೆ. ಅದರ ಕೆಳಗೆ ಪರಮಪುರುಷ ಇದ್ದ. ಹೀಗೊಂದು ಬ್ರಹ್ಮಾಂಡದ ಪರಿಕಲ್ಪನೆ ಇದೆ. ಅದರಲ್ಲಿ ಶೇಷಶಕ್ತಿಯಿಂದ ನಿವಿಷ್ಟವಾದಂತಹ ಭೂಮಿ ಏನಿದೆ, ಅದನ್ನು ಶೇಷನ ಆ ಸಂಕರ್ಷಣ ವಿಕರ್ಷಣ ಶಕ್ತಿಯಿಂದ ಪ್ರತ್ಯೇಕಗೊಳಿಸಿದಾಗ ಅದು ನೀರಿನಲ್ಲಿ ಮುಳುಗ್ತದೆ. ಹಾಗೆ ಪ್ರತ್ಯೇಕಿಸಿದಂತೆ ಅಷ್ಟು ದೊಡ್ಡ ಶಕ್ತಿಯಾಗಿದ್ದ ಹಿರಣ್ಯಾಕ್ಷ. ಆವಾಗ ಚತುರ್ಮುಖ ಬ್ರಹ್ಮ ಸ್ವಯಂಭುವ ಮನುವಿಗೆ ಹೇಳ್ತಾ ಇದ್ದಾನೆ, ಈ ಕಾಲದಲ್ಲಿ ನೀನು ಭೂಮಿಯಲ್ಲಿ ಸೃಷ್ಟಿ ಮಾಡು ಅಂತ ಸ್ವಯಂಭುವ ಮನುವಿಗೆ ಹೇಳ್ತಾನೆ. ಸ್ವಯಂಭುವ ಮನು ಕೇಳ್ತಾನೆ ಚತುರ್ಮುಖನ ಹತ್ರ, ಮುಳುಗ್ತಾ ಉಂಟಲ್ಲ ಭೂಮಿ ಅಂತ ಕೇಳ್ತಾನೆ. ಭೂಮಿ ಮುಳುಗ್ತಾ ಇದೆ, ಹೇಗೆ ಅದರಲ್ಲಿ ಸೃಷ್ಟಿ ಮಾಡುವುದು? ಭೂಮಿಯನ್ನು ಹುಡುಕುವುದೇ ಸಾಧ್ಯ ಇಲ್ಲ, ನೀರಿನಲ್ಲಿ ಎಲ್ಲಿ ಹೋಗಿದೆ ಅಂತ ಕಾಣಿಸುವುದಿಲ್ಲ.
ಚತುರ್ಮುಖನಿಗೂ ಕೂಡ ಯೋಚನೆಗೆ ಬಿತ್ತಂತೆ, ಏನಿದು ಈ ಸ್ಥಿತಿ, ನಾನು ಈ ಭೂಮಿಯಲ್ಲಿ ಸೃಷ್ಟಿ ಮಾಡು ಅಂತ ಮಗನಿಗೆ ಹೇಳ್ತಾ ಇದ್ದೇನೆ, ನೋಡಿದರೆ ಭೂಮಿಯೇ ಕಾಣೆಯಾಗಿ ಹೋಗಿದೆಯಲ್ಲ ಅಂತ ಚತುರ್ಮುಖನಿಗೆ ಅನಿಸಿತು. ಆತ ಭಗವಂತನನ್ನು ಯೋಚಿಸಿದ. ಕಣ್ಣು ಮುಚ್ಚಿ ಭಗವಂತನನ್ನು ಯೋಚಿಸ್ತಾ ಇದ್ದರೆ ಚತುರ್ಮುಖನ ಮೂಗಿನಿಂದ ಒಂದು ಪ್ರಾಣಿ ಹೊರಗೆ ಬಂತಂತೆ. ಅವನ ಮೂಗಿನಿಂದ ಅಂತ ನಾವು ಮಾಡಿದಾಗ ಬಂದದ್ದಲ್ಲ, ಮೂಗಿನಿಂದ ಹಾಗೆ ಒಂದು ಪ್ರಾಣಿ ಹೊರಗೆ ಬಂತು. ಎಷ್ಟಿತ್ತು ಅಂತ ಹೇಳಿದ್ರೆ ಅಂಗುಷ್ಟದ ತುದಿಯಷ್ಟೇ ದೊಡ್ಡದಂತೆ. ಅಂಗುಷ್ಟಾಗ್ರಂ ಇವಸ್ಥಿತಂ, ಆ ಚತುರ್ಮುಖ ಬ್ರಹ್ಮನ ಅಂಗುಷ್ಟದ ಅಗ್ರದಷ್ಟೇ ಉಳ್ಳಂತಹ ಒಂದು ಪ್ರಾಣಿ ಅಲ್ಲಿಂದ ಹೊರಗೆ ಬಂತು. ಆ ಪ್ರಾಣಿ ಹೇಗಿತ್ತು ಭಾಗವತ ವರ್ಣನೆ ಮಾಡ್ತದೆ. ಅದಕ್ಕೆ ಒಂದೇ ಒಂದು ಬಾಲ ಅಂತೆ, ಒಂದು ಹಿಂದಿನಿಂದ ಒಂದು ಬಾಲ ಉಂಟು. ಆ ಬಾಲ ಕೆಳಗೆ ಬಗ್ಗಿಕೊಂಡು ಹೀಗಿಲ್ಲ, ಅದು ಎತ್ತಿ ಉಂಟಂತೆ, ಎತ್ತಿದ ಉದ್ಧತವಾದ ಬಾಲ. ಅದರ ಜೊತೆಗೆ ಒಂದು ಸುಂದರವಾದ ಮುಸುಳು, ನೋಡ್ಲಿಕ್ಕೆ ಕಪ್ಪಾದ ಹಂದಿಯ ಆಕಾರದ ಒಂದು ಪ್ರಾಣಿ ಅಲ್ಲಿಂದ ಆವಿರ್ಭವಿಸಿದೆ. ಅದಕ್ಕೆ ಕೃಷ್ಣ ವರಾಹ ಅಂತ ಹೆಸರು. ಕೃಷ್ಣ ಯಾಕೆ? ಕಪ್ಪಾದ ವರಾಹ, ಅದರಿಂದ ಕಪ್ಪು. ಆ ಆವಿರ್ಭವಿಸಿದ್ದು ಮೂಗಿನಿಂದ ಬಿದ್ದದ್ದೆಲ್ಲಿಗೆ? ಸೀದಾ ನೀರಿಗೆ ಬಿದ್ದದ್ದು. ನೀರಿಗೆ ಬಿದ್ದಂತಹ ವರಾಹ ಬೆಳೆಯುವುದಕ್ಕೆ ಪ್ರಾರಂಭ ಆಗಿದೆ. ದೊಡ್ಡದು ಆನೆಯ ಗಾತ್ರ ಆಯಿತು. ಆನೆಯ ಗಾತ್ರ ಆದಮೇಲೆ ಅದು ಬೆಳೆದದ್ದೇ ಬೆಳೆದು. ಚತುರ್ಮುಖ ಬ್ರಹ್ಮ ನೋಡ್ತಾ ಇದ್ದಾನೆ. ಆ ಹಂದಿ ಕೃಷ್ಣ ವರಾಹ ಹೀಗೆ ಕಾಲು ಮೇಲೆ ಮಾಡಿಕೊಂಡು ಚತುರ್ಮುಖನಿಗೆ ಆಶೀರ್ವಾದ ಮಾಡ್ತಾ ಉಂಟು. ಹೀಗೆ ಚತುರ್ಮುಖ ನೋಡಿದರೆ ಹೀಗೆ ಕೈ ಮೇಲೆ ಮಾಡಿಕೊಂಡು ಮುಖ ಹೀಗೆ ಮಾಡಿದ ವರಾಹವನ್ನು ನೋಡ್ತಾ ಇದ್ದಾನೆ. ಮೇಲಿಂದ ನೀರಿನಲ್ಲಿ ಕೈ ಮುಗಿತಾನಂತೆ. ಯಾಕಂದ್ರೆ ಎತ್ತಿದ ಕೈಯ ಮಧ್ಯದಲ್ಲಿ ಶ್ರೀವತ್ಸ ಚಿಹ್ನೆ ಕಾಣಿಸ್ತಾ ಉಂಟು. ಶ್ರೀವತ್ಸ ಚಿಹ್ನೆ ಅನ್ನುವುದು ಅದು ಭಗವಂತನದ್ದೇ ಆದ ಲಕ್ಷಣ. ಆದ್ರಿಂದ ಇದು ಭಗವಂತನೇ ನನ್ನ ಮೂಗಿನಿಂದ ಆವಿರ್ಭವಿಸಿದ್ದಾನೆ. ನಾಸಾಬಿಲ ಸಮುತ್ಥವಾದಂತಹ ಈ ಪ್ರಾಣಿ ಸಾಮಾನ್ಯ ಅಲ್ಲ, ಅದು ಸಾಕ್ಷಾತ್ ಭಗವಂತ ಅಂತೇಳಿ ಕೈ ಮುಗಿದ. ನೋಡಿ, ಭೂಮಿ ಸೃಷ್ಟಿಸುವುದಕ್ಕೋಸ್ಕರ ಮೊದಲ ಮನ್ವಂತರದ ಅಧಿಪತಿಯಾದ ಸ್ವಯಂಭೂಮನಿಗೆ ಬೇಕಾಗಿದೆ. ಆದರೆ ನೀರಿನಲ್ಲಿ ಎಲ್ಲಿ ಮುಳುಗಿದೆ ಅಂತ ಗೊತ್ತಿಲ್ಲ. ಆ ಭೂಮಿ ಎಲ್ಲಿಂದೋ ಕಿರುಚಾಡ್ತಾ ಇದ್ದಾಳೆ, ರಕ್ಷಣೆ ಮಾಡು ಅಂತ ಕೇಳ್ತಾ ಇದ್ದಾಳೆ. ರಕ್ಷಿಸುವುದಕ್ಕೆ ಹಿಡಿದು ಬಂದಿಯಲ್ಲ ಭಗವಂತ ಅಂತ ಭಗವಂತನಿಗೆ ಕೈ ಮುಗಿತಾನೆ ಚತುರ್ಮುಖ. ವರಾಹ ಒಂದು ಸಲ ಮೈಯನ್ನು ಹೀಗೆ ಮಾಡಿದಂತೆ. ಹೀಗೆ ಮಾಡಿದಾಗ ಅವನ ರೋಮಗಳು ಆ ಕಡೆ ಈ ಕಡೆ ಹಾರಿದವು. ಆ ರೋಮಗಳು ಎಲ್ಲೆಲ್ಲಿ ಹಾರಿತು ಹೋಗಿ ಸೀದಾ ಹುಡುಕಿಕೊಂಡು ಹೋಯ್ತಂತೆ. ರೋಮಗಳೆಲ್ಲ ಹೋಗಿ ಭೂಮಿಯನ್ನು ಹುಡುಕಿದಂತೆ. ವರಾಹ ಹುಡುಕಿದ್ದಲ್ಲ, ಅವನ ರೋಮಗಳು ಹೋಗಿ ಭೂಮಿಯಲ್ಲಿ ಹೋಗಿ ಸೇರಿಕೊಂಡು, ಭೂಮಿಯಲ್ಲಿ ಸೇರಿಕೊಂಡ ಜಾಗದಲ್ಲೆಲ್ಲ ದರ್ಭೆಗಳು ಉದಿಸಿತು. ಹೀಗೆ ದರ್ಭೆಯ ಆವಿರ್ಭಾವ ಆದದ್ದು ಯಾವುದರಿಂದ ಅಂದರೆ ವರಾಹನ ರೋಮದಿಂದ ದರ್ಭೆ. ಆತ ಮೂಗಿನಿಂದ ವಾಸನೆ ನೋಡ್ತಾ ತನ್ನ ರೋಮಗಳು ಹೋದ ಜಾಗವನ್ನು ಹುಡುಕಿಕೊಂಡು ಸೀದಾ ಹೋಗಿ ಭೂಮಿಯನ್ನು ಹಿಡಿದ. ತನ್ನ ಎರಡು ದಾಡೆಗಳು ಉಂಟಲ್ವ, ಎರಡು ದಾಡೆಗಳಲ್ಲಿ ಭೂಮಿಯನ್ನು ಇಟ್ಟ. ಎಷ್ಟು ದೊಡ್ಡ ಭೂಮಿ, ಅಷ್ಟು ದೊಡ್ಡ ಭೂಮಿಯನ್ನು ತನ್ನ ದಾಡೆಯಲ್ಲಿ ಇಟ್ಟರೆ ಇವನ ಸ್ವರೂಪ ಎಷ್ಟು ದೊಡ್ಡದಿದೆ ಅಂತ ಆಲೋಚನೆ ಮಾಡಬೇಕು. ಇದರಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ವರಾಹನ ವರ್ಣನೆ ಮಾಡ್ತಾರೆ. ವರಾಹ ಎಷ್ಟು ದೊಡ್ಡ ರೂಪ ಅಂತ ಹೇಳಿದರೆ, ಆ ವರಾಹನ ರೋಮದ ಜಾಗ ಉಂಟಲ್ಲ, ರೋಮಕೂಪ ಅಂತ ಕರಿತೇವಲ್ವಾ, ಆ ರೋಮಕೂಪದಲ್ಲಿ ಈ ದಾಡೆಯಲ್ಲಿ ಹಿಡ್ಕೊಂಡಂಥ ಭೂಮಿ ಉಂಟಲ್ಲ, ಸಾವಿರ ಭೂಮಿಗಳನ್ನು ಹಾಕಿದ್ರೂ ತುಂಬುವುದಿಲ್ಲ ಅಂತೆ. ಅವನ ರೋಮಕೂಪದಲ್ಲಿ, ಬಾಯಿಯಲ್ಲ ಕಿವಿಯ ತೂತಿನಲ್ಲೂ ಅಲ್ಲ, ರೋಮದಲ್ಲಿ ಒಂದು ಬೆವರು ಬರುವುದಕ್ಕೆ ಅಲ್ಲೊಂದು ಚಿಕ್ಕ ಭಾಗ ಇದೆ. ಆ ಭಾಗದಲ್ಲಿ ಎಷ್ಟು ಭೂಮಿಗಳನ್ನು ಹಾಕಿ ಜಜ್ಜಿದ್ರೂ ಕೂಡ ಅಲ್ಲಿ ಜಾಗ ಇನ್ನೂ ಉಂಟಂತೆ. ಅಷ್ಟು ದೊಡ್ಡ ರೂಪ ಅದು ವರಾಹ ರೂಪ ಅಂದರೆ ಅಂಥದ್ದು. ಆ ರೂಪದಿಂದ ತಾನು ದಾಡೆಗಳಲ್ಲಿ ಇದನ್ನು ಇಟ್ಟುಕೊಂಡು ಮೇಲಕ್ಕೆ ತರ್ತಾನೆ. ಮೇಲಕ್ಕೆ ತರುವಾಗ ನಮ್ಮ ಹಿರಣ್ಯಾಕ್ಷನಿಗೆ ಸಿಟ್ಟು ಬರ್ತದೆ. ನಾನು ಇದನ್ನು ಮುಳುಗಿಸಿದ್ದ ಭೂಮಿಯನ್ನು ಈ ಅಧಿಕ ಪ್ರಸಂಗಿ ಹಿಡ್ಕೊಂಡು ಬರ್ತಾನಲ್ಲ, ನನ್ನ ಹತ್ರ ಕೇಳಬೇಕೋ ಬೇಡ? ನಾನು ಮುಳುಗಿಸಿದ ಮೇಲೆ ಎತ್ತುವುದಕ್ಕೆ ನನ್ನ ಹತ್ರ ಕೇಳಬೇಕು. ನನ್ನ ಹತ್ರ ಕೇಳದೆ ಇವನು ಹಿಡ್ಕೊಂಡು ಬರ್ತಾನೆ ಅಂತ ಹೇಳಿದರೆ ಸಿಟ್ಟು ಬಂದು ಇವನನ್ನು ಬೆನ್ನಟ್ಟಿಕೊಂಡು ಬರ್ತಾನೆ. ಆದರೆ ಅವನಿಗಿಂತ ಮಹಾವೇಗದಲ್ಲಿ ಮೇಲಕ್ಕೆ ತರ್ತಾನೆ. ಮೇಲಕ್ಕೆ ತಂದು ಅದನ್ನು ಸ್ಥಾನದಲ್ಲಿ ನಿಲ್ಲಿಸಿ ಅಲ್ಲಿಂದ ಇವನ ಜೊತೆಗೆ ಒಂದು ಹೋರಾಟ ನಡೀತದೆ. ಹೋರಾಟದಲ್ಲಿ ಅವನ ಕರ್ಣಕ್ಕೆ ಜೋರಾಗಿ ಹೊಡೆದು ಅವನನ್ನು ಪುಡಿ ಮಾಡಿ ಹಾಕಿದ. ಕರ್ಣ ತಾಡನಾಥ್. ಭಾಗವತ ನೋಡಿದರೆ ಈ ಕಥೆ ಹೀಗಿಲ್ಲ, ಸ್ವಲ್ಪ ಬೇರೆ ಥರ ಕಥೆಗಳು ಉಂಟು. ಏನು ಮಾಡಿದ್ದಾರೆ ಭಾಗವತದಲ್ಲಿ? ಆಚಾರ್ಯರು ಹೇಳ್ತಾರೆ 2 ಕಥೆಯನ್ನು ಜೋಡಿಸಿದ್ದಾರೆ ಅಂತ. 2 ಬಾರಿ ವರಾಹಾವತಾರ ಆಗಿದೆ. ಒಂದು ಕೃಷ್ಣ ವರಾಹಾವತಾರ, ಇನ್ನೊಂದು ಶ್ವೇತ ವರಾಹಾವತಾರ. ಬಿಳಿ ಹಂದಿ ಮತ್ತು ಕಪ್ಪು ಹಂದಿ ಅಂತ 2 ಹಂದಿಗಳು. ನಮಗೆಲ್ಲ ಸರಿಯಾಗಿ ಸಿಗುವುದಿಲ್ಲ ಈಗ ಅಂತ ಹಂದಿಗಳು. ಇಲ್ಲಿ ಬಿಳಿ ಶ್ವೇತವರಾಹ, ಕೃಷ್ಣ ವರಾಹ ಅಂತ 2. ಅದರಲ್ಲಿ ಕೃಷ್ಣ ವರಾಹವನ್ನೇ ನಾವು ಯಜ್ಞ ವರಾಹ ಅಂತ ಕರೆಯುವುದು.
ಯಾಕೆಂತೇಳಿದರೆ ಯಜ್ಞಕ್ಕೆ ಬೇಕಾದ ದ್ರವ್ಯಗಳೆಲ್ಲ ಈ ವರಾಹ ರೂಪದಿಂದ ಆವಿರ್ಭಾವವಾಯಿತು. ಆತನ ಬೆವರಿನಿಂದ ತಿಲದ ಆವಿರ್ಭಾವ ಆಗ್ತದೆ. ವಿಷ್ಣು ಸ್ವೇದೋದ್ಭವಾಸ್ತಿಲಾಹ. ವಿಷ್ಣು ಅಂತೇಳಿದರೆ ಎಲ್ಲ ಕಡೆ ವ್ಯಾಪಿಸಿದಂತಹ ವರಾಹ ರೂಪಿ ಪರಮಾತ್ಮ. ಅವನ ಸ್ವೇದ 3 ಬಿಂದು ಬಿದ್ದದರ ಬಗ್ಗೆ ಪುರಾಣಾಂತರ ಹೇಳ್ತದೆ. ಭೂಮಿಯನ್ನು ಎತ್ತಿ ತಂದಿಟ್ನ, ಇಟ್ಟು ಸ್ಥಾನದಲ್ಲಿಟ್ಟ ಮೇಲೆ ಆ ಭೂಮಿ ವರಾಹನಿಗೆ ವಂದನೆ ಮಾಡಿತು. ಆಗ ವರಾಹ ಒಂದು ಸಲ ಹೀಗೆ ಬೆವರು ತೆಗೆದು ಭೂಮಿಗೆ ಹಾಕಿದಂತೆ. ದೇವರು ಬೆವರು ತೆಗೆದು ಹಾಕಿದ. ಬೆವರು ತೆಗೆದು ಹಾಕಿದ್ದರಿಂದ 2 ಉತ್ಪತ್ತಿ ಆಯಿತು. ಒಂದು, ಬೆವರಿನ ಹನಿಗಳು ಹಾರಿದ ಜಾಗದಲ್ಲಿ ತಿಲೋತ್ಪತ್ತಿ ಆಯಿತು. ತಿಲದ ಸಸ್ಯಗಳು, ತಿಲ ಯಜ್ಞಕ್ಕೆ ಬಹಳ ಮುಖ್ಯವಾದ ತಿಲದ ಉತ್ಪತ್ತಿ ಆಯಿತು. ಸರಿಯಾಗಿ ಬಿಂದುವೇ ಬಿದ್ದ ಜಾಗದಲ್ಲಿ 3 ಜನ ವ್ಯಕ್ತಿಗಳು ಹುಟ್ಟಿದ್ರಂತೆ. ವಿಷ್ಣು ಸ್ವೇದೋದ್ಭವ ಅಂತ ಅವರಿಗೆ ಹೆಸರು. ಎಲ್ಲಿ ಹುಟ್ಟಿದ್ದು? ಭೂಮಿಯಲ್ಲಿ ಹುಟ್ಟಿದ್ದು. ಬೆವರು ಯಾರ್ದು? ಭಗವಂತನದ್ದು. ಮಹೇಶ್ವರಸ್ಯ ನನ್ನ ಸ್ವೇದ ಬಿಂದೋ ಭೂಮೌ ಜಾತಂ ರಕ್ತಮಾಲ್ಯಾಂಬರಾಢ್ಯಂ. ಮಹೇಶ್ವರ ಸರ್ವೇಶ್ವರನಾದ ಭಗವಂತನ ಆನನ ಸ್ವೇದ ಬಿಂದು ಅಂದರೆ ತಲೆಯಲ್ಲಿದ್ದ ಸ್ವೇದ ಬಿಂದು ಭೂಮಿಯಲ್ಲಿ ಬಿದ್ದದ್ದಕ್ಕೆ ಅಲ್ಲಿಂದ ಹುಟ್ಟಿದವರಿಗೆ ಭೂಮಿಯ ಮಕ್ಕಳು ಅಂತ ಹೆಸರು. ಸಂಸ್ಕೃತದಲ್ಲಿ ಭೂಮಿಯ ಮಗನನ್ನು ಹೇಗೆ ಹೇಳುವುದು? ಭೌಮ ಅಂತ ಕರೆಯುವುದು. ಭೂಮಿಯ ಮಗ ಭೌಮ, ಅಥವಾ ಭೂಮಿಗೆ ಕು ಅಂತ ಹೆಸರು. ಗೋತ್ರ ಕುಃ ಪೃಥಿವಿ. ಕು ಅಂದರೆ ಪೃಥಿವಿ. ಭೂಮಿಯ ಮಗನಿಗೆ ಕುಜ ಅಂತ ಹೆಸರು. ಹಾಗೆ ಭೂಮಿಯಲ್ಲಿ ಆವಿರ್ಭವಿಸಿದ ಕುಜರು 3 ಜನ. ಒಬ್ಬ ಯಾರು? ಮಂಗಳ ಗ್ರಹ, ಮತ್ತೊಬ್ಬ ವಾಸ್ತು ಪುರುಷ, ಇನ್ನೊಬ್ಬ ನರಕಾಸುರ ಅಂತ 3 ಜನ ಈ ಭಗವಂತ ಭೂವರಾಹರಿಂದ ಆವಿರ್ಭೂತರಾಗಿರತಕ್ಕಂಥವನು. ಅದರಲ್ಲಿ ಕುಜ ಅವನು ಮಂಗಳ ಗ್ರಹ, ಭೂಮಿಯ ಮಗ. ಅಂಗಾರಕ ಭೂಮಿಯ ಬಣ್ಣದ್ದೇ ಬಣ್ಣವುಳ್ಳಂತಹ ವ್ಯಕ್ತಿ, ಭೂಮಿಯ ಮಗನಾದ್ದರಿಂದ ಭೂಮಿಯಲ್ಲಿ ವರಾಹನಿಂದ ಆವಿರ್ಭವಿಸಿದನು. ಎರಡನೆಯವ ವಾಸ್ತು ಪುರುಷ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಪೂಜಯೇದ್ ವಾಸ್ತು ಪುರುಷಸ್ಯೋಪರಿಷ್ಟಾಂಸ್ತು ಸರ್ವದಾ ದೇವಾನ್ ಬ್ರಹ್ಮಾದಿಕಾನ್ ವಾಸ್ತು ವರಾಹಸ್ಯ ಹರೇ ಸುತಃ ಅಂತ ಉಲ್ಲೇಖ ಮಾಡ್ತಾರೆ. ವಾಸ್ತು ಅಂದರೆ ಯಾರು ಅಂತ ಹೇಳಿದರೆ ವರಾಹರೂಪಿಯಾದ ಪರಮಾತ್ಮನಿಗೆ ಭೂಮಿಯಲ್ಲಿ ಹುಟ್ಟಿದಂತಹ ಮಗ. ಭೂಮಿಯಲ್ಲಿ ಆವಿರ್ಭವಿಸಿದ್ದರಿಂದ ಅವ ಭೂಮಿಗೆ ಸಂಬಂಧಪಟ್ಟವ ವಾಸ್ತು ಪುರುಷ. ಭೂಮಿಯಲ್ಲಿ ಏನಾದರೂ ಅಗಿಯುವುದು, ನೀರು ಬರುವ ಹಾಗೆ ಬೋರ್ವೆಲ್ ಹಾಕುವುದು, ಬೋರ್ವೆಲ್ ಅಲ್ಲ, ಬಾವಿ ತೋಡುವುದು, ಅಥವಾ ದೇವಸ್ಥಾನವನ್ನು ನಿರ್ಮಾಣ ಮಾಡುವುದು ಇತ್ಯಾದಿಗಳೇನೇ ಕೆಲಸ ಮಾಡುವುದಾದರೂ ಆ ಭೂಮಿಗೆ ಸಂಬಂಧಪಟ್ಟಂತಹ ವಾಸ್ತು ಪುರುಷನನ್ನು ಆರಾಧನೆ ಮಾಡಬೇಕು. ಮನೆಯನ್ನು ನಿರ್ಮಾಣ ಮಾಡಿದ ಮೇಲೆಯೂ ಕೂಡ ಆ ಮನೆ ಎಷ್ಟಿದೆಯೋ ಅಷ್ಟು ದೊಡ್ಡದಾಗಿ ವಾಸ್ತು ಇರ್ತಾರೆ. ಆ ಮನೆಯ ಪೂರ್ತಿ ಪೂಜೆ ಮಾಡಬೇಕು. ಎಲ್ಲ ಕಡೆ ಪೂಜೆ ಮಾಡಿದರೆ ಆಮೇಲೆ ಮತ್ತೊಮ್ಮೆ ಪೈಂಟ್ ಮಾಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಮನೆಯನ್ನಷ್ಟನ್ನೂ ಪರಿಕಲ್ಪಿಸಿ ಒಂದು ಮಂಡಲ ರಚನೆ ಮಾಡುವುದು. ಆ ಮಂಡಲದಲ್ಲಿ 53 ಜಾಗ ಇರ್ತದೆ. ಅದು ಮನೆಯ 53 ಜಾಗಗಳು. ಆ 53 ಜಾಗದಲ್ಲಿ ಯಾವ ಯಾವ ದೇವತೆಗಳಿರ್ತಾರೆ ಅದನ್ನು ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. 49 ದೇವತೆಗಳನ್ನು ಹೇಳಿದ್ದಾರೆ. ಆ ದೇವತೆಗಳನ್ನು ಅಲ್ಲಲ್ಲಿ ಚಿಂತನೆ ಮಾಡಿ ಅಲ್ಲಲ್ಲಿಗೆ ಪೂಜೆ ನಡೆಸುವಂತಹ ಪ್ರಕ್ರಿಯೆಯನ್ನೇ ವಾಸ್ತುಪೂಜೆ ಅಂತ ಕರೆಯುವುದು. ಈ ವಾಸ್ತು ಪುರುಷ ಇವತ್ತಿನ ನಮ್ಮ ವಾಸ್ತುವಿಗೆ ಸಂಬಂಧಪಟ್ಟಂತಹ ದೇವತೆ, ಅವನು ಕೂಡ ಈ ಭೂಮಿಯಲ್ಲಿ ಆವಿರ್ಭವಿಸಿರತಕ್ಕಂಥ ವರಾಹನ ಮಗ. ಮತ್ತೊಬ್ಬ ಆವಿರ್ಭವಿಸಿದವನಿಗೆ ನರಕಾಸುರ ಅಂತ ಹೆಸರು. ಅವನಲ್ಲಿ ಒಬ್ಬ ಅಸುರನ ವ್ಯಕ್ತಿತ್ವ ಇದೆ. ಆದರೆ ಭೂಮಿಯ ಮಗ ಅವ, ಧರಾಸುತ. ಆದ್ದರಿಂದ ಅವನನ್ನು ಭೌಮಾಸುರ ಅಂತಲೂ ಕರೀತಾರೆ. ಮುಂದಕ್ಕೆ ಶ್ರೀಕೃಷ್ಣ ಮತ್ತು ಸತ್ಯಭಾಮಾದೇವಿಯರು ಇದೇ ಭೂಮಿ ಸತ್ಯಭಾಮಿಯಾಗಿ ಆವಿರ್ಭವಿಸಿದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಮತ್ತು ಸತ್ಯಭಾಮಾದೇವಿಯರ ಮೂಲಕವಾಗಿ ತನ್ನ ಅವಸಾನವನ್ನು ಕಂಡಿರತಕ್ಕಂಥ ಒಬ್ಬ ಅಸುರ, ಅವನು ನರಕಾಸುರ. ನರಕ ಚತುರ್ದಶಿಯ ದಿವಸ ಅವನ ಕಥೆಯನ್ನು ಆಲೋಚನೆ ಮಾಡ್ತೇವೆ ನಾವು. ಈ ರೀತಿ ಭೂಮಿ ಮತ್ತು ವರಾಹ 2 ಬಾರಿ, ಒಂದು ಬಾರಿ ಭೂಮಿ ತಾನಾಗಿ ಜಲಧಿಯಲ್ಲಿ ಮುಳುಗಿದಾಗ ಅದನ್ನು ಪ್ರಥಮಂ ಜಲದೌ ಮಗ್ನಾಂ ದ್ವಿತೀಯಂ ತೇನ ಮಜ್ಜಿತಾಂ ಉದ್ದಧಾರ ಹರಿ ಸ್ವಯಂ. ಭಗವಂತ ಹರಿ ಮೊದಲು ಭೂಮಿ ಮುಳುಗಿದ್ದನ್ನು ಎತ್ತಿ ತಂದ, ಆಗ ಆದಿಹಿರಣ್ಯಾಕ್ಷನ ಹನನಾಗ್ತದೆ. ಎರಡನೆಯ ಬಾರಿ ಈ ದೈತ್ಯ ಹಿರಣ್ಯಾಕ್ಷ ಭೂಮಿಯನ್ನು ನೀರಿನಲ್ಲಿ ಮುಳುಗಿಸಿದಾಗ ಅದನ್ನು ಉದ್ಧರಿಸುವುದಕ್ಕೋಸ್ಕರ ಮತ್ತೊಮ್ಮೆ ವರಾಹನಾಗಿ ಆವಿರ್ಭವಿಸಿ ಬಂದ. ಎತ್ತಿ ಯಥಾಸ್ಥಾನದಲ್ಲಿ ಕಕ್ಷೆಯಲ್ಲಿ ತಂದು ನಿಲ್ಲಿಸಿದ್ದಾನೆ. ಈ ಎರಡನೆಯ ಸಂದರ್ಭದಲ್ಲಿ ನಿಲ್ಲಿಸಿದಾಗ ಈ ಹಿರಣ್ಯಕಶಿಪುವಿನ ತಮ್ಮನಾದ ಹಿರಣ್ಯಾಕ್ಷ ಆತ ಅದಕ್ಕೆ ಪ್ರತಿರೋಧವನ್ನು ಮಾಡಿದ. ಆವಾಗ ಅವನನ್ನು ಹೊಡೆದು ಕೊಂದ. ಮೊದಲನೇ ಬಾರಿ ಕೊಂದ ಕ್ರಮ ಬೇರೆ, ಎರಡನೇ ಬಾರಿ ಕೊಂದ ಕ್ರಮ ಬೇರೆ. ಇದನ್ನೆಲ್ಲ ಬಿಡಿಸಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಪುರಾಣಾಂತರದಲ್ಲಿ ಆ ಕಥೆಗಳು ಕೂಡ ಹಾಗೆ ಬಂದಿದ್ದಾವೆ. ಈ ರೀತಿ ವರಾಹರೂಪಿ ಪರಮಾತ್ಮ ಶ್ಯಾಮ ಸುದರ್ಶನ ದರಾಭಯ ಸದ್ವರೇತಃ ಭೂಮ್ಯಾಯುತೋಖಿಲ ನಿಜೋಕ್ತ ಪರಿಗ್ರಹೈಶ್ಚ ಧ್ಯೇಯೋ ನಿಜೈಶ್ಚ ತನುಭಿಃ ಸಕಲೈರುಪೇತಃ ಕೋಲೋ ಹರಿ ಸಕಲ ವಾಂಛಿತ ಸಿದ್ಧಯೇಜ. ಕೋಲ ಅಂದ್ರು ವರಾಹ ಅಂದ್ರು ಅರ್ಥ ಒಂದೇ.
ಹರಿ ಅಂದರೆ ಅನಿಷ್ಟಗಳನ್ನೆಲ್ಲ ಹರಣೆ ಮಾಡತಕ್ಕಂಥವ, ಇಷ್ಟಗಳನ್ನೆಲ್ಲ ಪ್ರದಾನ ಮಾಡತಕ್ಕಂಥವನಿಗೆ ಹರಿ ಅಂತ ಹೆಸರು. ಹರತಿ ಆಹರತಿ ಇಷ್ಟಂ ಇತಿ ಹರಿಹಿ, ನಮಗೆ ಬೇಕಾದದ್ದನ್ನು ತಂದು ಕೊಡ್ತಾನೆ. ಹರತ್ಯನಿಷ್ಟಂ ಸ್ವನಾಮೋಚ್ಚಾರಣ ಮಾತ್ರೇಣೇತಿ ಹರಿಹಿ, ಹರಿ ಅಂತ ಎರಡಕ್ಷರವನ್ನು ಉಚ್ಚರಿಸಿದರೆ ಸಾಕು, ನಮ್ಮ ಅನಿಷ್ಟವನ್ನೆಲ್ಲ ತೆಗೆದು ಹಾಕುವುದರಿಂದ ಹರಿ ಅಂತ ಹೆಸರು. ಹರಿ ಅನ್ನುವುದಕ್ಕೆ ಹಂದಿ ಅಂತಲೂ ಅರ್ಥ. ಸಂಸ್ಕೃತದಲ್ಲಿ ಹರಿ ಅಂತ ಒಬ್ಬರಿಗೆ ಹೆಸರಿಟ್ಟರೆ ಭಾರಿ ಒಳ್ಳೆಯದು. ಯಾಕಂದರೆ ಹರಿ ಅಂದರೆ ಮಂಗ ಅಂತ ಅರ್ಥ. ಹರತಿ ಇತಿ ಹರಿ, ಹರೀಂದ್ರ ಅಂತ ಹೇಳಿದರೆ ಕಪೀಂದ್ರ ಅಂತ ಅರ್ಥ. ಆದರೆ ಹರಿ ಅನ್ನುವುದಕ್ಕೆ ಮಂಗ ಅಂತ ಪ್ರಸಿದ್ಧವಾದ ಮೊದಲ ಅರ್ಥ. ನೀವು ಕೋಶದಲ್ಲಿ ಹರಿ ತೆಗಿರಿ, ಮೊದಲು ಸಿಗುವುದೇನು? ಮಂಗ, ಕಪಿ ಅಂತ ಅರ್ಥ ಸಿಗ್ತದೆ. ಯಾಕಂದರೆ ಅದು ಸಿಕ್ಕಿದ್ದನ್ನೆಲ್ಲ ಹರಣ ಮಾಡ್ತಾ ಇರ್ತದೆ, ಹರಿ ಅಂತ ಹೆಸರು. ಆದರೆ ಇಂಗ್ಲಿಶಿನ ಹರಿ ಮಾತ್ರ ಸಿಗುವುದಿಲ್ಲ ಕೋಶದಲ್ಲಿ. ಹರಿ ಅಂದರೆ ಎರಡನೇ ಅರ್ಥದಲ್ಲಿ ಸೂರ್ಯ ಅಂತ ಅರ್ಥ. ಮೂರನೇ ಅರ್ಥದಲ್ಲಿ ನರಹರಿ ಅಂದ್ರೆ ಏನು? ನರಹರಿ ಅಂದರೆ ನರಸಿಂಹ, ಅದರಿಂದ ಹರಿ ಅಂದರೆ ಸಿಂಹ ಅಂತ ಅರ್ಥ. ಹರಿ ಶಬ್ದಕ್ಕೆ ಸಿಂಹ ಅನ್ನೋದು ಅತ್ಯಂತ ಪ್ರಸಿದ್ಧವಾದ ಅರ್ಥ. ಕೊನೆಗೆ ಹಾಗೆ ಮುಂದುವರೆದುಕೊಂಡು ಹೋಯ್ತು ಅಂತ ಆದರೆ ಹರಿ ಅಂತ ಹೇಳಿದರೆ ಕೊನೆಗೆ ಸಿಗುವುದು ಕಾಗದ ಹರಿಯುವುದು, ನದಿ ಹರಿಯುವುದು, ಅದೆಲ್ಲ ಸಿಗುವುದೇ ಇಲ್ಲ. ಅಲ್ಲಿ ಹರಿ ಅಂತ ಸಿಗಿದರೆ ಕೊನೆಗೆ ಹರತ್ಯನಿಷ್ಟಮಿತಿ ಹರಿಹಿ. ಆಚಾರ್ಯರು ಒಂದು ಶ್ಲೋಕವನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ಉಲ್ಲೇಖ ಮಾಡ್ತಾರೆ. ಹರಿ ಅಂತ ಎರಡಕ್ಷರವನ್ನು ಹೇಳುವಂತ ನಮ್ಮ ನಾಲಿಗೆಗೆ ದಿವಸ ಹೇಳಬೇಕಂತೆ. ನಾವು ನಾಲಿಗೆಯನ್ನು ಒಂದ್ಸಲ ಹೊಗಳಬೇಕು. ಓ ನಾಲಿಗಾದೇವಿಯೇ, ಹೊಗಳಿದ್ರೆ ಈ ನಾಲಿಕಾ ಸ್ತ್ರೀಲಿಂಗದ ಶಬ್ದಗಳೆಲ್ಲ ಬೇಗ ಕೆಲಸ ಮಾಡ್ತವೆ. ಅದನ್ನು ನಾಲಿಗೆಯನ್ನು ಸ್ವಲ್ಪ ಹೊಗಳಬೇಕು. ಓ ನಾಲಿಗಾದೇವಿಯೇ, ಸಂಸ್ಕೃತದಲ್ಲಿ ಜಿಹ್ವಾ ಅಂತ ಶಬ್ದ, ಅದು ಸ್ತ್ರೀಲಿಂಗದ ಶಬ್ದ. ಹಾಗೆ ಅದನ್ನು ಹೇಳಬೇಕು. ಹೇ ಜಿಹ್ವೇ ಮಮ ನಿಸ್ನೇಹೇ ಹರಿಂ ಕಿಂ ನಾನು ಭಾಷಸೆ, ಹರಿಂವದಸ್ವ ಕಲ್ಯಾಣಿ ಸಂಸಾರೋದಧಿನೌರ್ಹರಿಹಿ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಓ ನಾಲಿಗಾದೇವಿ, ಯಾಕಮ್ಮ ನೀನು ಹರಿ ಅಂತ ಎರಡಕ್ಷರ ಉಚ್ಚಾರಣೆ ಮಾಡುವುದಿಲ್ಲ? ಹರಿಂವದಸ್ವ ಕಲ್ಯಾಣಿ, ಮಂಗಳ ಸ್ವರೂಪಿಣಿ ಅಲ್ವ ನೀನು, ಒಳ್ಳೆಯವಳಲ್ವ? ಆದ್ರಿಂದ ಒಂದು ಹರಿ ಅಂತ ಹೇಳುವ ಎರಡಕ್ಷರ ಹೇಳಮ್ಮ ಅಂತ ಹೇಳಬೇಕು. ಆವಾಗ ಅದು ಹರಿ ಅಂತ ಹೇಳ್ತದೆ. ಹೇಳಿದರೆ ಏನಾಗ್ತದೆ? ಸಂಸಾರೋದಧಿ ನೌರ್ಹರಿಹಿ, ಸಂಸಾರವೆಂಬ ಸಾಗರಕ್ಕೆ ನೌಕೆಯಾಗಿ, ಆ ನೌಕೆಯ ಅಂಬಿಗನಾಗಿ, ಜಗದಂಬಾರಮಣ ನಿನ್ನ ನಂಬಿದೆ, ಅಂಬಿಗಾನ ನಿನ್ನ ನಂಬಿದೆ ಅಂತ ಹೇಳ್ತೇವೆ. ಅಂತ ಅಂಬಿಗನಾಗಿ ಆತ ನೌಕೆಯ ಮೂಲಕ ನಮ್ಮ ಸಂಸಾರ ಸಾಗರವನ್ನು ದಾಟಿಸುವವನಾಗಿ ಬರ್ತಾನೆ. ಅಂತ ಹರಿ ಕೋಲೋ ಹರಿಹಿ ಸಕಲ ವಾಂಛಿತ ಸಿದ್ಧಯೇ ಅಜಹ, ಉತ್ಪತ್ತಿರಹಿತನಾದವ, ಚತುರ್ಮುಖ ಬ್ರಹ್ಮನ ಒಳಗೆ ಧ್ಯಾನಕ್ಕೆ ವಿಷಯನಾದವ, ಹಾಗೆಯೇ ಮೂಗಿನಿಂದ ತಾನು ಆವಿರ್ಭಾವಗೊಂಡದ್ದು ಹೊರತು ಹುಟ್ಟಿದ್ದಲ್ಲ. ಅವ ಅಜಹ, ಹುಟ್ಟದೇ ಇದ್ದಂತಹ ವರಾಹ ರೂಪಿಯಾದ ಪರಮಾತ್ಮ, ಸಕಲ ವಾಂಛಿತ ಸಿದ್ಧಯೇ, ಧ್ಯಾನ ಮಾಡಿದರೆ ಸಾಕು ಅಭಿಲಷಿತವನ್ನೆಲ್ಲ ಕೊಡತಕ್ಕಂಥವ. ಅದರಲ್ಲೇ ಅವನು ಸೂಕರ ರೂಪಕ ಅಂತ ಆಚಾರ್ಯ ಹೇಳ್ತಾರೆ. ಸೂಕರ ಅಲ್ಲ, ಸೂಕರ ರೂಪಕ. ಅದೇನು ಸೂಕರ ರೂಪ ಸಾಕಾಗುವುದಿಲ್ವಾ? ಸೂಕರ ಅಂತ ಹೇಳಿದರೆ ಹಂದಿ, ಹಂದಿ ರೂಪ ಅಲ್ಲ ಅಂತೆ, ಹಂದಿ ರೂಪಕ. ಕಂ ಅಂದರೆ ಸುಖಂ, ಕಂ ಅಂದರೆ ಆನಂದ ಅಂತ ಅರ್ಥ. ಅದರಿಂದ ಆತ ಹಂದಿಯ ಸ್ವರೂಪದಲ್ಲಿದ್ದರೂ ಅದು ಆನಂದ ರೂಪವಾದ ಹಂದಿ. ಅದರಲ್ಲಿ ಲೋಕದ ಪ್ರಾಕೃತವಾದ ವರಾಹ ದೇಹ ಅಲ್ಲ, ಅದು ಜ್ಞಾನಾನಂದಮಯವಾದ ವರಾಹ ದೇಹ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವೇ ಸೂಕರ ರೂಪಕ ಅಂತ ಹೇಳ್ತಕ್ಕಂತಹ ವರಾಹ ರೂಪಿಯಾದ ಪರಮಾತ್ಮನ ಆವಿರ್ಭಾವದ ಕಥೆ. ಅದು ತೃತೀಯ ಸ್ಕಂದದಲ್ಲಿ ಬರತಕ್ಕಂಥ ಒಂದು ಕಥೆ. ಅದನ್ನೇ ಇಲ್ಲಿ ಹೇಳಿದ್ದು ವರೇಣ್ಯಂ. ನೋಡಿ, ವರಾಹ ಮತ್ತು ವರೇಣ್ಯ ಅನ್ನೋದಕ್ಕೆ ತುಂಬ ಹತ್ತಿರ ಉಂಟು. ವರೇಣ್ಯ ಅಂತ ಗಾಯತ್ರಿಯ ಶಬ್ದ, ಅದು ಹೇಳುವುದು ವರಾಹನ. ವರಾಹ ವರೇಣ್ಯ ಅಂದ್ರೇನು? ಪೂಜನೀಯ ಅಂತ ಅರ್ಥ. ವರೇಣ್ಯ ಅಂತ ಹೇಳಿದರೆ ವರಣೀಯ, ನಾವು ಬಯಸಬೇಕಾದಂತಹ ವ್ಯಕ್ತಿತ್ವ. ನಾವೆಲ್ಲ ವರಾಹರೂಪಿ ಪರಮಾತ್ಮನನ್ನು ಪ್ರತಿನಿತ್ಯ ಧ್ಯಾನ ಮಾಡಬೇಕು. ನಮ್ಮ ಧ್ಯಾನದಲ್ಲಿ ಬಿಟ್ಟು ಹೋದಂತಹ ಒಂದು ರೂಪ ಅಂದರೆ ವರಾಹ. ರಾಯಚೂರಿನವರಿಗೆಲ್ಲ ವರಾಹ ತುಂಬ ಸಿಗ್ತಾ ಇರ್ತದೆ. ನಮಗೆ ವರಾಹದ ಧ್ಯಾನ ಮಾಡಲಿಕ್ಕೆ ಹೆಚ್ಚು ಪುರುಸೊತ್ತೇ ಇಲ್ಲ. ವರಾಹ ಅನ್ನೋ ರೂಪದಿಂದ ನಾವು ಇವತ್ತು ವಾಸ ಮಾಡುವ ಈ ಭೂಮಿಯ ಸಂರಕ್ಷಣೆ ಮಾಡುವ ದೇವ ಅನ್ನುವ ಕಾರಣದಿಂದ, ಅಷ್ಟೇ ಅಲ್ಲ, ನಾವು ಯಾವ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಆ ಮನೆಗೆ ಸಂಬಂಧಪಟ್ಟ ವಾಸ್ತು ಪುರುಷನಿಗೆ ಸಂಬಂಧಿಸಿದ ದೇವ ಅನ್ನುವ ಕಾರಣದಿಂದ ವರಾಹನ ಪೂಜೆ ನಿತ್ಯ ನಿರಂತರವಾಗಿ ನಡೆಯತಕ್ಕದ್ದು ಅನ್ನೋದು ವರಾಹದ ಕಥಾಶ್ರವಣಕ್ಕೆ ಒಂದು ಫಲ ಹೇಳಿದ್ದಾರೆ. ಮನೆಯಲ್ಲಿ ನೆಮ್ಮದಿ ಹಾಳಾಗುವುದಿಲ್ಲ ಅಂತ ಒಂದೊಂದಕ್ಕೆ ಒಂದೊಂದು ಫಲ ಉಂಟು. ವರಾಹನ ಕಥೆಯನ್ನು ಕೇಳುವುದರಿಂದ ನೆಮ್ಮದಿ ಇರ್ತದೆ. ಇದರ ಮಧ್ಯದಲ್ಲಿ ಇನ್ನೊಂದು ಕಪಿಲನ ಕಥೆಯನ್ನು ಒಂದು ಕೇಳೋಣ. ಯಾಕಂದರೆ ಈ ಉದ್ದೇಶ ಏನಿದೆ, ನಾವು ಕಥೆಯನ್ನು ಹೇಳುವಂಥದ್ದು, ಅದರಲ್ಲಿ ಕೆಲವು ಕಥೆ ಬಿಡುವ ಹಾಗಿಲ್ಲ. ಕಪಿಲ ದೇವ, ಕಪಿಲ ಅನ್ನೋದು ಭಗವಂತನ ಮೂಲ ರೂಪದ ಹೆಸರು. ಕಪಿಲ ಅನ್ನೋ ಮಹರ್ಷಿ ಕಪಿಲಾಚಾರ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಈ ಶಬ್ದ ಬರ್ತದೆ. ಮತ್ತೊಂದು ಬಾರಿ ಕಪಿಲಃ, ಕಪಿಲೋಂಜನಃ ಅಂತ ಕಪಿಲ ಅಂತ ಮತ್ತೊಂದು ಬಾರಿ ಆ ಶಬ್ದ ಬರ್ತದೆ. ಕಪಿಲ ಅಂದರೆ ಅರ್ಥ ಏನು? ಕಪಿಲ ಅಂದರೆ ಕಾ ಅಂದರೆ ಸೃಷ್ಟಿಸುವವ ಅಂತ ಅರ್ಥ. ಕರೋತಿ ಇತಿ ಕಹ.
ಪ ಅಂದರೆ ಪಾಲನೆ ಮಾಡುವವ. ಅದನ್ನು ಇಕಾರ ಸೇರಿಸಿ ಹೇಳಿದರೆ ಪಿ ಅಂತ ಹೇಳಿದರೆ ಏನರ್ಥ? ಅತಿಶಯವಾಗಿ ಪಾಲನೆ ಮಾಡುವವ. ತೃತೀಯೋತಿಶಯ ಅನ್ನೋ ಸೂತ್ರದಿಂದ ಆಕಾರಕ್ಕೆ ಇಕಾರ ಬರ್ತದೆ. ಲ ಅಂದರೆ ಲಯಕರ್ತೃ, ಲುನಾತೀತಿ ಲಹ, ದೂನಿಚ್ಛೇದನೆಯಿಂದ ಧಾತು, ಸಂಹಾರಕರ್ತಾರ ಅಂತ ಅರ್ಥ. ಕಶ್ಚಾಸೌ ಪಿಶ್ಚಾಸೌ ಲಶ್ಚ ಕಪಿಲಹ, ಅದರಿಂದ ಕಪಿಲ ಅನ್ನೋ ಶಬ್ದ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವ ಭಗವಂತನನ್ನು ಹೇಳುವಂತಹ ಶಬ್ದ. ಇಂಗ್ಲಿಶಿನ ಗಾಡ್ ಇದರಿಂದ ಬಂದದ್ದಂತೆ. ಜನರೇಟರ್, ಆಪರೇಟರ್, ಡೆಸ್ಟ್ರಾಯರ್ ಸೇರಿ GOD ಅಂತಾದದ್ದಂತೆ. ಅಂದ್ರೆ ಕರೋತೀತಿ ಕಹ, ಪಾತೀತಿ ಪಿಹಿ, ಲುನಾತೀತಿ ಲಹ. ಕಪಿಲ ಅಂದರೆ ಸೃಷ್ಟಿ ಸ್ಥಿತಿ ಲಯಕರ್ತಾರ ಅಂತ ಭಗವಂತನನ್ನು ಹೇಳ್ತಕ್ಕಂಥ ಶಬ್ದ. ಭಗವಂತನೇ ಸೃಷ್ಟಿಸುವವ. ಸತ್ವಂ ರಜಸ್ತಮ ಇತಿ ಪ್ರಕೃತಿರ್ಗುಣಾಸ್ತೈಹಿ ಏಕಸ್ಸ ಏವ ಪುರುಷಸ್ಸೈಹಾಸ್ಯ ಧತ್ತೇ ಸ್ಥಿತ್ಯಾದಯೇ ಹರಿವಿರಿಂಚ ಹರೇತಿ ಸಂಜ್ಞಾಃ ಶ್ರೇಯಾಂಸಿ ತತ್ರ ಖಲು ಸತ್ವತನೋ ನೃಣಾಂ ಸ್ಯುಃ. ಭಾಗವತ ಹೇಳುವ ಹಾಗೆ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು. ಈ 3 ಗುಣಗಳು ಇಲ್ಲದೆ ಯಾವ ಸೃಷ್ಟಿಯೂ ಇಲ್ಲ. ಎಲ್ಲ ಸೃಷ್ಟಿಗೂ ಈ 3 ಗುಣ ಬೇಕು. ಸತ್ವ, ರಜಸ್ತಮಸ್ಸುಗಳೆಂಬ ಗುಣ ಬೇಕು. ಅಂದರೆ ಅದರಲ್ಲಿ ಸತ್ವ ಅನ್ನೋದು ಮೇಲಕ್ಕೆ ತೆಗೆದುಕೊಂಡು ಹೋಗುವ ಶಕ್ತಿ, ತಮಸ್ಸು ಅನ್ನೋದು ಕೆಳಕ್ಕೆ ದಬ್ಬತಕ್ಕಂತಹ ಶಕ್ತಿ, ರಜಸ್ಸು ಅನ್ನೋದು ಅವೆರಡನ್ನೂ ಕೂಡ ಸಮಾನವಾಗಿ ನೋಡಿಕೊಳ್ಳುವ ಶಕ್ತಿ. ಪಾಸಿಟಿವ್, ನೆಗೆಟಿವ್, ನ್ಯೂಟ್ರೋಲ್ ಅಂತ. ಇದು ಸತ್ವ, ರಜಸ್ತಮಸ್ಸುಗಳು 3 ಶಕ್ತಿಗಳು. ಈ 3 ಶಕ್ತಿಗಳಿದ್ದರೆ ಮಾತ್ರ ಪ್ರಪಂಚದಲ್ಲಿ ಎಲ್ಲ ಸೃಷ್ಟಿಯೂ ಕೂಡ ಆಗುವುದು. ಆ ನಿಟ್ಟಿನಿಂದ ಸತ್ವರಜಸ್ತಮಸ್ಸುಗಳೆಂಬಂತಹ 3 ಗುಣಗಳನ್ನು ಇಟ್ಟುಕೊಂಡು ಭಗವಂತ ಸೃಷ್ಟಿಸುವ, ಸಂಹರಿಸುವ ಮತ್ತು ಪಾಲಿಸುವ ಕೆಲಸವನ್ನು ಮಾಡ್ತಾನೆ. ಪಾಲನೆಗೆ ಸತ್ವ ಬೇಕು, ಸೃಷ್ಟಿಗೆ ರಜೋಗುಣ ಬೇಕು, ಸಂಹಾರಕ್ಕೆ ತಮೋಗುಣ ಬೇಕು. ಆದ್ದರಿಂದ ರುದ್ರದೇವರನ್ನು ತಾಮಸ ಅಂತ ಕರೆಯೋದು, ಸತ್ವ ಮಹಾಸತ್ವ ಅಂತ ಕರೆಯತಕ್ಕಂತಹ ಬ್ರಹ್ಮದೇವರನ್ನು ರಜಸ್ಸು ಅಂತ ಕರೆಯೋದು, ಭಗವಂತನನ್ನು ಸತ್ವ ಅಂತ ಕರೆಯೋದು. ಸತ್ವರಜಸ್ತಮಸ್ಸುಗಳು ಸ್ಥಿತ್ಯಾದಯೇ ಹರಿ ವಿರಿಂಚ ಹರೇತಿ ಸಂಜ್ಞಾ. ಹರಿ ಅನ್ನುವುದು ಸತ್ವ, ವಿರಿಂಚ ಅನ್ನುವುದು ರಜಸ್ಸು, ಹರ ಅನ್ನುವುದು ತಮಸ್ಸು. ಈ 3 ಗುಣಗಳು, ಈ 3 ಗುಣಗಳಿಗೆ ಅಭಿಮಾನಿನಿಯಾಗಿ ಭಗವಂತನ ಪತ್ನಿ 3 ರೂಪಗಳನ್ನು ಧರಿಸ್ತಾಳೆ. ಶ್ರೀ, ಭೂ, ದುರ್ಗಾ ಅಂತ. ಅದರಲ್ಲಿ ರಜೋಭಿಮಾನಿನಿಯಾಗಿ ಭೂದೇವಿ, ಸತ್ವಾಭಿಮಾನಿನಿಯಾಗಿ ಶ್ರೀದೇವಿ, ತಮೋಭಿಮಾನಿನಿಯಾಗಿ ದುರ್ಗಾದೇವಿ ಅಂತ ಆ ಲಕ್ಷ್ಮಿಯ 3 ರೂಪಗಳು. ಈ 3 ರೂಪಗಳಿಂದ ಅಭಿಮನ್ಯಮಾನವಾದ ಸತ್ವರಜಸ್ತಮಸ್ಸುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಒಂದು ಪ್ರಶ್ನೆ ಬರ್ತದೆ ಶುಕಾಚಾರ್ಯರ ಮುಂದೆ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಯಾವುದು ಮೇಲಕ್ಕೆ ತೆಗೆದುಕೊಂಡು ಹೋಗ್ತದೋ ಅದು ಶ್ರೇಷ್ಠ, ಯಾವುದು ಕೆಳಕ್ಕೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ತಮ್ ಅಧೋ ಗಚ್ಚಂತಿ ತಾಮಸಾಹ ಅಂತ, ಯಾವುದು ಕೆಳಕ್ಕೆ ತೆಗೆದುಕೊಂಡು ಹೋಗ್ತದೆ ಅದು ಕನಿಷ್ಠ, ಯಾವುದು ಜ್ಞಾನದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಅದು ಶ್ರೇಷ್ಠ, ಯಾವುದು ಅಜ್ಞಾನದಲ್ಲಿ ಮುಳುಗಿಸ್ತದೆ ಅದು ಕನಿಷ್ಠ, ಯಾವುದು ಸಂಶಯದಲ್ಲಿ ನಿಲ್ಲಿಸ್ತದೆ ಅದು ಮಧ್ಯಮ. ಸತ್ವಗುಣದ ಕ್ರಮ ಬೆಳಗಿಸುವಂಥದ್ದು, ಜ್ಞಾನವನ್ನು ಕೊಡುವಂಥದ್ದು. ತಮೋಗುಣದ ಕ್ರಮ ಕತ್ತಲೆಯಲ್ಲಿ ಮುಳುಗಿಸುವಂಥದ್ದು. ಅದೇ ರಜೋಗುಣದ ಕ್ರಮ ಸಂಶಯದಲ್ಲಿ ಕೂಡಿಸುವಂಥದ್ದು. ಅದಕ್ಕೆ ದೃಷ್ಟಾಂತವನ್ನು ಬೇರೆ ಕೊಡ್ತಾರೆ. ಮೊದಲನೆಯದ್ದಾಗಿ ಪಾರ್ಥಿವಾದ್ದಾರುಣೋ ಬನ್ನಿಹಿ, ಪಾರ್ಥಿವಾದ್ದಾರುಣೋ ಧೂಮಃ ತಸ್ಮಾದಗ್ನಿಸ್ತ್ರಯೀಮಯ ಸತ್ವಾತ್. ಅಲ್ಲಿ 3 ಒಂದು ನಾವು ದೃಷ್ಟಾಂತ ಕೊಡುವುದು ಯಾವುದು ಗೊತ್ತಾ? ಒಂದು ಸೌದೆಯ ಕಟ್ಟಿಗೆಯ ಕಟ್ಟಿಗೆ. ಆ ಕಟ್ಟಿಗೆಯನ್ನು ಬೆಂಕಿಯಲ್ಲಿ ಹಾಕಿದರೆ ಏನಾಗ್ತದೆ? ಉರಿತದೆ. ಆ ಸೌದೆಯನ್ನು ಹಿಡ್ಕೊಂಡು ಬರಬೇಕು. ಕಟ್ಟಿಗೆಯನ್ನು ಬೆಂಕಿ ಮೇಲೆ ಬೆಂಕಿ, ಕೊಳ್ಳಿ ಅಂತ ಅದಕ್ಕೆ ಹೆಸರು. ಆ ಕೊಳ್ಳಿಯಲ್ಲಿ ಬೆಂಕಿ ಬಳಬಳ ಉರಿತಾ ಇರ್ತದೆ. ನಾವು ಆ ಬೆಂಕಿಯನ್ನು ಹೀಗೆ ಕೆಳಗೆ ಹಾಕಿದರೆ ಏನಾಗ್ತದೆ? ಬೆಂಕಿ ಮೇಲಕ್ಕೆ ಬರ್ತದೆ. ಮೇಲಕ್ಕೆ ಹಿಡಿದ್ರೆ ಇನ್ನೂ ಮೇಲಕ್ಕೆ ಹೋಗ್ತದೆ. ಹಾಗಾದರೆ ಬೆಂಕಿಯ ಸ್ವಭಾವ ಏನು ಅಂದರೆ ಮೇಲಕ್ಕೆ ಹೋಗುವುದೇ ಅದರ ಸ್ವಭಾವ. ಆದ್ದರಿಂದ ಸತ್ವವನ್ನು ನೀವು ಬೆಂಕಿಯನ್ನು ನೋಡಿ ತೀರ್ಮಾನಿಸಿ. ಊರ್ಧ್ವ, ಅದು ಊರ್ಧ್ವಮುಖವಾದದ್ದು. ಅಷ್ಟೇ ಅಲ್ಲ, ಬೆಂಕಿಯ ಮತ್ತೊಂದು ಕೆಲಸ ಏನು? ಕತ್ತಲೆ ಇದ್ದರೆ ಓಡಿಸಿ ಇದ್ದ ವಸ್ತು ನಮಗೆ ಕಾಣಿಸುವ ಹಾಗೆ ಮಾಡ್ತದೆ. ಸತ್ವವು ಕೂಡ ಹಾಗೆ, ಬೆಳಕು, ಜ್ಞಾನ ಅನ್ನೋದು ಸತ್ವದ ಸ್ವಭಾವ. ಇನ್ನು ಎರಡನೇದು ಯಾವುದು? ಬೆಂಕಿ ಕೊಳ್ಳಿಯನ್ನು ಹಿಡಿದಾಗ ಬರುವುದು ಹೊಗೆ. ಹೊಗೆ ಅನ್ನೋದು ರಜೋಗುಣದ ಸ್ವಭಾವ. ಹೊಗೆ ಏನು ಮಾಡ್ತದೆ? ಮೇಲಕ್ಕೆ ಹೋಗ್ತದೆ. ಆದರೆ ಯಾಕೆ ಮೇಲಕ್ಕೆ ಹೋಗುದು? ಕೆಳಕ್ಕೆ ಬೀಳಲಿಕ್ಕೆ ಮೇಲಕ್ಕೆ ಹೋಗುದು. ಹೊಗೆ ಅಂದರೆ ಅದರಲ್ಲಿರುವ ನೀರಿನ ಅಂಶ. ನೀರಿನ ಅಂಶ ಹಬೆ, ಅದು ಮೇಲಕ್ಕೆ ಹೋಗ್ತದೆ. ಮೇಲಕ್ಕೆ ಹೋಗಿ ಅದು ಮೋಡ ಆಗ್ತದೆ. ಮೋಡ ಆಗಿ ಮತ್ತೆ ಕೆಳಕ್ಕೆ ಬೀಳು. ಧೂಮಜ್ಯೋತಿ ಸಲಿಲ ಮರುತಾಂ ಸನ್ನಿಪಾತ ಮೇಘ ಅಂತ. ಮೇಘ ಅಂದರೆ ಧೂಮಾದಿಗಳ ಸನ್ನಿಪಾತವೇ.
ಹಾಗಾದರೆ ಇಲ್ಲಿಂದ ಹೋದ ಹಬೆ ಮತ್ತೆ ಮೋಡವಾಗಿ ಕೆಳಗೆ ಬರುವುದು ಯಾಕೆ? ಮತ್ತೆ ಬೇಸಿಗೆ ಕಾಲದಲ್ಲಿ ಹಬೆಯಾಗಿ ಮೇಲಕ್ಕೆ ಹೋಗುದು. ಧೂಮದ ಕಥೆ ಏನು ಅಂದರೆ ಮೇಲಕ್ಕೆ ಹೋಗುದು ಕೆಳಕ್ಕೆ ಬರುವುದಕ್ಕೋಸ್ಕರ, ಕೆಳಕ್ಕೆ ಬರುವುದು ಮೇಲಕ್ಕೆ ಹೋಗುವುದಕ್ಕೋಸ್ಕರ. ಇದು ರಜೋಗುಣದ ರಾಜಸರ ಕ್ರಮ. ಹೇಗೆ? ಸ್ವರ್ಗ ನರಕ ಭೂಮಿ, ಭೂಮಿ ಸ್ವರ್ಗ ನರಕ. ಇದು ಈ ಧೂಮವನ್ನು ನೋಡಿ ರಜೋಗುಣದ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೊಂದು ಏನಿದೆ ಅಲ್ಲಿ? ಕಟ್ಟಿಗೆ ಇದೆ. ಕಟ್ಟಿಗೆಯ ಸ್ವಭಾವ ಏನು? ಅದರದ್ದು ಸ್ವಭಾವ ಏನು? ಮೇಲಕ್ಕೆ ಹೋಗುವುದೇ ಇಲ್ಲ, ಕೆಳಕ್ಕೆ ಬೀಳುವುದು. ಹೊಗೆಯ ಹಾಗೆ ಮೇಲಕ್ಕೆ ಹೋಗಿ ಕೆಳಕ್ಕೆ ಬರುವುದು ಅಲ್ಲ, ಬೆಂಕಿಯ ಹಾಗೆ ಮೇಲೆಯೇ ಹೋಗುವಂಥದ್ದು ಅಲ್ಲ. ಮತ್ತೆ ಕೈ ಬಿಟ್ಟರೆ ಸಾಕು ಕೆಳಕ್ಕೆ ಬೀಳು. ಬಿಸಾಡಿದರೆ ಮೇಲಕ್ಕೆ ಹೋಗುವುದಿಲ್ವ? ಅದು ಮೇಲಕ್ಕೆ ಹೋಗ್ತದೆ ಹೌದು, ಆದರೆ ಮೇಲಕ್ಕೆ ಹೋಗುವುದು ಅದರ ಸ್ವಭಾವ ಅಲ್ಲ, ಅದು ಪ್ರಭಾವ. ನನ್ನ ಶಕ್ತಿಯನ್ನು ನಾನು ವಿನಿಯೋಗಿಸಿ ಮಾಡಿ ಮೇಲಕ್ಕೆ ಹೋಯ್ತೇವೆ ಹೊರತು ಆ ನನ್ನ ಶಕ್ತಿ ಅದರಲ್ಲಿ ನಿಂತು ಕೂಡಲೇ ಅದು ಬೀಳುವುದೇ ಸ್ವಭಾವ ಅದರದ್ದು. ಆದ್ದರಿಂದ ಅದರಲ್ಲಿರುವ ದಾರು ಅಂದರೆ ಕಟ್ಟಿಗೆಯನ್ನು ನೋಡಿ ತಮೋಗುಣ ಅರ್ಥ ಮಾಡಿಕೊಳ್ಬೇಕು. ಏನು ತಮೋಗುಣದ ಸ್ವಭಾವ? ಕಟ್ಟಿಗೆ ಅಡ್ಡ ಇದ್ದರೆ ಆ ಕಡೆ ಇದ್ದ ವಸ್ತು ಕಾಣಿಸುವುದೇ ಇಲ್ಲ. ಬಾಗಿಲು ಹಾಕಿದರೆ ಕಾಣಿಸುತ್ತೆ ಆ ಕಡೆ, ಬಾಗಿಲು ಅಂದರೆ ಕಟ್ಟಿಗೆ ಅನ್ನೋದು ಆ ಕಡೆಯ ವಸ್ತುವನ್ನು ತಡೆದು ನಿಲ್ಲಿಸ್ತದೆ. ಅಂದರೆ ಅಜ್ಞಾನ ಅನ್ನುವುದು ತಮಸ್ಸಿನ ಗುಣ. ಅದೇ ರಜಸ್ಸು, ಹೊಗೆ ಇದ್ರೆ ಏನಾಗ್ತದೆ? ಕಾಣಿಸುವುದೇ ಇಲ್ವಾ? ಎಲ್ಲ ಕಡೆ ಹೊಗೆ ತುಂಬಿದ್ರೆ ಯಾರೋ ಬಂದಿದ್ರು ಅಂತ ಗೊತ್ತಾಗ್ತದೆ, ಆದರೆ ಬಂದವರು ಸೀನಪ್ಪನೋ ರಾಮಪ್ಪನೋ ಅಂತ ಗೊತ್ತಾಗುವುದಿಲ್ಲ. ಸಂಶಯ ಬರ್ತದೆ, ಅವರು ಇವರು ಅಂತ ಸಂಶಯ ಬರ್ತದೆ. ಒಂದು ಹೊಗೆಯ ಕಥೆ ಏನು ಅಂದರೆ ಸಂಶಯವನ್ನು ಹುಟ್ಟಿಸುವಂಥದ್ದು. ವಿಪರೀತ ಜ್ಞಾನ ಅನ್ನೋದು ತಮಸ್ಸಿನ ಸ್ವಭಾವ, ಸಂಶಯ ಅನ್ನೋದು ರಜಸ್ಸಿನ ಸ್ವಭಾವ, ಯಥಾರ್ಥ ಜ್ಞಾನ ಅನ್ನೋದು ಸತ್ವದ ಸ್ವಭಾವ. ಇದನ್ನು ನಾವು ಬೆಂಕಿ, ಹೊಗೆ ಮತ್ತು ಕಟ್ಟಿಗೆ ಅನ್ನುವ 3 ಸ್ವಭಾವದಲ್ಲಿ ಕಾಣ್ತೇವೆ. ಅದರಲ್ಲಿ ಅಗ್ನಿ ಅನ್ನೋದು ಸರ್ವಶ್ರೇಷ್ಠ, ಯಾಕಂದರೆ ಬೆಳಗುವಂತಹ ಅಗ್ನಿ ಅದು ತ್ರಯೀಮಯ ಆಗ್ತದೆ. ಯಜ್ಞಾಗ್ನಿ ಅಂತ ಅನಿಸಿಕೊಂಡು ದೇವತೆಗಳಿಗೆಲ್ಲ ಆಹುತಿಯನ್ನು ತಲುಪಿಸತಕ್ಕಂತಹ ದೂತನಾಗ್ತಾನೆ. ಅಂತಹ ಅಗ್ನಿ ಪರಮ ಪವಿತ್ರನಾದಂತಹ ಪವಮಾನಾಗ್ನಿ ಅಂತ ಕರೆಸಿಕೊಳ್ಳತಕ್ಕಂತಹ ಪಾವಕ ಅದು ಸತ್ವಕ್ಕೆ ಪ್ರತೀಕವಾದದ್ದು. ಅಂತಹ ಸತ್ವಗುಣವನ್ನು ನಾವೆಲ್ಲ ಬೆಳೆಸಿಕೊಳ್ಳಬೇಕು. ಅಂತಹ ಸತ್ವಕ್ಕೆ ಅಭಿಮಾನಿನಿಯಾಗಿ ಭಗವತಿ ಮಹಾಲಕ್ಷ್ಮಿ ಅನ್ನುವ ಸ್ವರೂಪದಲ್ಲಿದ್ದಾಳೆ. ಶ್ರೀ ಅಂತ ಅವಳನ್ನು ಕರಿತೇವೆ. ಶ್ರೀದೇವಿಯ ಜೊತೆಗೆ ಭಗವಂತ ಮಹಾವಿಷ್ಣು, ಅವರಿಬ್ಬರೂ ಕೂಡ ಕಂಬದಿಂದ ಉದಿಸಿ ಬಂದಂತಹ ಕಥೆಯೇ ನರಸಿಂಹನ ಕಥೆ. ಅದರ ಮಧ್ಯದಲ್ಲಿ ಕಪಿಲ ಅನ್ನುವ ಸ್ವರೂಪ ಉಂಟಲ್ಲ, ಆ ಕಪಿಲ ಅನ್ನುವ ಸ್ವರೂಪ ಜ್ಞಾನ ಕೊಡುವುದಕ್ಕೋಸ್ಕರ ಬಂದದ್ದು. ದೇವಹೂತಿಯ ಮಗನಾಗಿ ಮೊದಲು ಪಾಠ ಹೇಳಿದ್ದ ಯಾರಿಗೆ? ಕಪಿಲ. ಮುಗಿಸ್ತೇನೆ, ಒಂದು 4 ನಿಮಿಷದಲ್ಲಿ ಮುಗಿಸುವ ಕಪಿಲನ ಕಥೆ. ದೇವಹೂತಿಯ ಮಗನಾಗಿ ಬಂದ ಕಪಿಲ ಹೇಳಿದ್ದ ಯಾರಿಗೆ ಮಂತ್ರ ಉಪದೇಶ? ಅಮ್ಮನಿಗೆ. ಮಗ ಪಾಠ ಹೇಳಿದ್ದ ಅಮ್ಮನಿಗೆ. ಈಗೆಲ್ಲ ಅಮ್ಮನ ಹತ್ರ ಮಕ್ಕಳು ಪಾಠ ಕೇಳುವುದು, ಟ್ವಿಂಕಲ್ ಟ್ವಿಂಕಲ್ ಅಂತ ಪಾಠ ಕೇಳುವುದು. ಇಲ್ಲಿ ಹಾಗಲ್ಲ, ಮಗು ಅಮ್ಮನಿಗೆ ಪಾಠ ಹೇಳಿದ್ದು. ಅಷ್ಟು ಗೊತ್ತುಂಟು ಮಗುವಿಗೆ. ಅಮ್ಮ ಕೂತಿದ್ದಾಳೆ, ದೊಡ್ಡ ವಿಮಾನ ಅಂತೆ, 7 ಮಹಡಿಯ ವಿಮಾನ, ಬಿಂದು ಸರೋವರದ ತೀರದಲ್ಲಿ ಆ ವಿಮಾನ ಇದೆ. ಈ ಮಗನ ಅಪ್ಪ ಕರ್ದಮ ಪ್ರಜಾಪತಿ, ಮಗ ಹುಟ್ಟಿದ, ಮಗನ ಜೊತೆಗೆ ಒಂದು 4 ಸುತ್ತು ಬಂದ. ಮಗನ ಹತ್ರ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿದ. ಮಗ ಹೇಳಿದ ನೀವು ಕಾಡಿಗೆ ಹೋಗಿ ಅಂತ ಹೇಳಿದ ಮಗ. ಇವನು ಮದುವೆ ಆಗುವಾಗ ಹೇಳಿದ್ದ ನಾನು ಗಂಡು ಮಗು ಹುಟ್ಟಿದ ಕೂಡಲೇ ತಪಸ್ಸಿಗೆ ಹೋಗ್ತೇನೆ ಅಂತೇಳಿ. ಈ ಗಂಡು ಮಗು ಹುಟ್ಟಿ ಆಯ್ತಲ್ಲ, ನೀವು ತಪಸ್ಸಿಗೆ ಹೋಗಿ. ಆಗ ಕರ್ದಮ ಪ್ರಜಾಪತಿ ಹೇಳಿದ ಈ ಮಗನ ಹತ್ರ, ಅಲ್ಲ ನಾನು ತಪಸ್ಸಿಗೆ ಹೋಗಿ ಯಾವ ದೇವರನ್ನು ಕಾಣಬೇಕು, ಆ ದೇವರು ನನ್ನ ಮನೆಯಲ್ಲೇ ಶಿವತ್ಸಾಂಗಿತನಾಗಿ ಕೂತಿರುವಾಗ ನಾನು ತಪಸ್ಸಿಗೆ ಯಾಕೆ ಹೋಗಬೇಕು ಅಂತ. ಆಗ ಈ ಮಗು ಹೇಳ್ತದೆ, ಅವತಾರ ರೂಪವನ್ನು ನೀನು ನೋಡಿದರೆ ಅದು ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ದುರ್ಯೋಧನನು ಶ್ರೀಕೃಷ್ಣನನ್ನು ನೋಡಿದ್ದಾನೆ, ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೆಸರ. ಆದ್ರಿಂದ ಅಪರೋಕ್ಷ ಜ್ಞಾನ ಅಂದರೆ ಏನು? ನೀನು ಒಳಗಿನಿಂದ ಧ್ಯಾನ ಮಾಡಿ, ಶ್ರವಣ ಮಾಡಿದ್ದನ್ನು ಮನನ ಮಾಡಿ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಒಳಗಿಂದ ಅದನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ ಒಳಗಿನಿಂದ ನೀನು ದೇವರನ್ನು ಕಂಡ್ರೆ ಅದು ನಿನ್ನ ಶ್ರೇಯಸ್ಸಿಗೆ ಕಾರಣವಾದ ಜ್ಞಾನ. ಆ ಜ್ಞಾನ ಪಡೆಯುವುದಕ್ಕೋಸ್ಕರ ಕಾಡಿಗೆ ಹೋಗುವಂತ ಅಪ್ಪನನ್ನು ಕಾಡಿಗೆ ಕಳಿಸಿದ. ಇಲ್ಲಿ ಅಮ್ಮ ಮತ್ತು ಮಗ ಮಾತ್ರ ಇದ್ದಾರೆ. ಮಗನ ಮುಂದೆ ಬಂದು ಅಮ್ಮ ಕೈ ಮುಗಿದು ಕೂತಿದ್ದಾಳೆ, ನನಗೆ ನೀನು ಉಪದೇಶ ಮಾಡು. ಹೇಗೆ ಉಪದೇಶ ಮಾಡಬೇಕು? ಗುರುಕುಲದಲ್ಲಿ 1 ವರ್ಷವೂ ಓದಿದವಳು ನಾನಲ್ಲ. ಯೋಷ ಜಾನೀತ ಯದನುಗ್ರಹಾತ್, ಸಾಮಾನ್ಯ ಹೆಣ್ಣು ಮಗಳು ಏನೂ ಓದದೇ ಇದ್ದವಳು ಕೂಡ ಸ್ಪಷ್ಟವಾಗಿ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಯಾವ ಮಾತಿನಿಂದ ಸಾಧ್ಯವೋ ಆ ಮಾತಿನ ಧಾಟಿಯಲ್ಲಿ ನನಗೆ ನೀನು ತತ್ವವನ್ನು ಉಪದೇಶ ಮಾಡು ಅಂತ ಆ ತಾಯಿ ಮಗನ ಹತ್ರ ಕೇಳಿದರೆ, ಮಗ ಹೇಳ್ತಾನೆ ಏನು ಬೇಕು ನಿನಗೆ ಉಪದೇಶ? ಎಕನಾಮಿಕ್ಸೋ, ಅರ್ಥಶಾಸ್ತ್ರವೋ, ಧರ್ಮಶಾಸ್ತ್ರವೋ? ಧರ್ಮ ಅರ್ಥ ಕಾಮ ಮೋಕ್ಷ ಇರುವುದೇ 4 ಶಾಸ್ತ್ರ. ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ,
ಕಾಮಶಾಸ್ತ್ರ ಮೋಕ್ಷಶಾಸ್ತ್ರ ಅಂತ ಇರೋದು. ನಿನಗೆ ಯಾವ ವಿಷಯದ ಬಗ್ಗೆ ವಿವರಣೆ ಬೇಕು ಅಂತ. ಆಗ ಇವಳು ಹೇಳ್ತಾಳೆ, ಮುಚ್ಚೇತ ಸಂಸ್ಕೃತೇ, ಈ ಸಂಸಾರದಿಂದ ಯಾವ ರೀತಿಯಲ್ಲಿ ನಾನು ಬಿಡುಗಡೆಯಾಗುವುದಕ್ಕೆ ಸಾಧ್ಯ, ಆ ಮೋಕ್ಷದ ಬಗ್ಗೆ ನನಗೆ ವಿವರಣೆಯನ್ನು ಕೊಡು ಅಂತ ತಾಯಿಗೆ ಹೇಳ್ತಾಳೆ. ಕೇಳಿದರೆ ಈ ಮಗು ಹೇಳ್ತದೆ, ಅದು ಕಷ್ಟ ಇಲ್ಲ ಅಮ್ಮ, ಬಹಳ ಸುಲಭ. ಸಂಸಾರದ ಬಿಡುಗಡೆಯಾಗಬೇಕಾ? ನಮ್ಮ ಒಳಗೆ ಇರುವುದು ಮನಸ್ಸು, ಮನಸ್ಸಿನಿಂದಲೇ ಬಂಧನ. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಪ್ರಕೃತಿಯಲ್ಲಿ ಮನಸ್ಸು ಆಸಕ್ತವಾದರೆ ಅದು ಬಂಧಕ, ಭಗವಂತನಲ್ಲಿ ಮನಸ್ಸು ಆಸಕ್ತವಾದರೆ ಅದು ಮೋಚಕ. ಅದನ್ನ ಮನಸ್ಸನ್ನು ದೇವರ ಕಡೆಗೆ ಕಳಿಸಿದ್ರೆ ಆಯ್ತು, ಅಷ್ಟೇ. ದೇವರ ಹತ್ರ ಕಳಿಸುವ ಬಗೆ ಹೇಗೆ? ಹೋಗುವುದಿಲ್ಲ ಅಲ್ವ ದೇವರ ಹತ್ರ. ಅದಕ್ಕೆ ಹೇಳ್ತಾಳೆ, ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಬೇಕು. ಮನಸ್ಸಿನಲ್ಲಿ ಬೇಡದೇ ಇದ್ದ ಕಾಮಕ್ರೋಧಾದಿ ಮಲಗಳು ಸೇರಿದ್ದಾವೆ, ಆ ಮನಸ್ಸನ್ನು ಶುದ್ಧ ಮಾಡಬೇಕು, ನಿರ್ಮಲ ಮಾಡಬೇಕು. ಕಾಮಕ್ರೋಧಾದಿ ಮಲ ತೆಗೆಯುವುದು ಹೇಗೆ? ಅದಕ್ಕೆ ಅಹಂಕಾರ ಮಮಕಾರಗಳನ್ನು ಬಿಡಬೇಕು. ಸುಮ್ಮನೆ ಶಬ್ದ ಮಾತ್ರ ಹೇಳ್ತೇನೆ, ಪುರುಸೊತ್ತಾದರೆ ಆಮೇಲೆ ಮಾಡಿ. ಅಹಂಕಾರ ಮಮಕಾರ ಬಿಡಬೇಕು. ಅಹಂ ಮಮ ಅಭಿಮಾನೋತ್ಥೈ ಕಾಮಕ್ರೋಧಾದಿ ನಿರ್ಮಲೈ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ. ಕಾಮಕ್ರೋಧಾದಿ ಬಿಡಬೇಕು. ಬಿಡುವುದು ಹೇಗೆ? ಅದಕ್ಕೆ ಸಜ್ಜನರ ಸಂಘ ಮಾಡಬೇಕಂತೆ. ಸಜ್ಜನರ ಸಂಘ ಮಾಡಿದರೆ ಭಗವಂತನ ನಾನಾ ಕಥೆಗಳನ್ನು ಕೇಳುವುದಕ್ಕೆ ಶುರು ಮಾಡ್ತೇವೆ. ಭಗವಂತನ ಕಥೆ ಕೇಳ್ತಾ ಇದ್ದ ಹಾಗೆ ನಮ್ಮ ಮನಸ್ಸಿನಲ್ಲಿದ್ದ ಕಾಮಕ್ರೋಧಾದಿಗಳು ದೂರ ಆಗ್ತವೆ. ಕಾಮಕ್ರೋಧಾದಿಗಳು ದೂರ ಆದಾಗ ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದ ಮನಸ್ಸು ಸಂಸಾರ ಸಾಗರದಿಂದ ಮೇಲಕ್ಕೆ ಬರ್ತದೆ. ಆಳಕ್ಕೆ ಮುಳುಗಿದ್ದ ಮನಸ್ಸು ಮೇಲಕ್ಕೆ, ಪ್ರಕೃತಿಯಲ್ಲಿ ಲಗ್ನವಾಗಿದ್ದಂತಹ ಮನಸ್ಸು ಪುರುಷನ ಕಡೆಗೆ ಸಾಗ್ತದೆ. ಈ ಪ್ರಕೃತಿ ಪುರುಷ ವಿವೇಕವೇ ಮನುಷ್ಯನ ಮೋಕ್ಷಕ್ಕೆ ಕಾರಣ ಅಂತ ಸಾಂಖ್ಯಶಾಸ್ತ್ರವನ್ನು ತಿಳಿಸಿದಂತಹ ಭಗವಂತ ಕಪಿಲನಿಗೆ ನಮಿಸ್ತಾ ಈ 2ನೆಯ ದಿವಸದ ಸತ್ರಾಹ ಸತ್ರದ ಉಪನ್ಯಾಸವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.